ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದೀಪಾವಳಿ ಹಬ್ಬ ಬರ್ತಾ ಇದೆ, ಹಾಗಾಗಿ ಸಿಹಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಜಾಸ್ತಿ ಆಗಿದೆ. ದೀಪಾವಳಿಯ ಕಜ್ಜಾಯ ಇರ್ಬೋದು ಅಥವಾ ಬೇರೆ ಸ್ವೀಟ್ಸ್ ಇರ್ಬೋದು, ಹೊರಗಿನಿಂದ ತಂದು ಸಿಹಿಯನ್ನು ತಿನ್ನೋರಂತೂ ಈಗಿನ ಕಾಲದಲ್ಲಿ ಬಹಳ ಜಾಸ್ತಿ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಸಿಹಿಗಳು ಸೇಫ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ನ ನಿಮಗೆ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಈ ಸಿಹಿ ಹೇಗೆ ತಯಾರಾಗುತ್ತೆ ಅನ್ನುವಂಥದ್ದನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸ್ತಾ ಇದೆ. ಹೊರಗಡೆಯಿಂದ ತಂದು ತಿನ್ನುವ ನಮಗೆ ಪ್ಯಾಕೆಟಲ್ಲಿ ನೀಟಾಗಿ ಕಾಣುವಂತಹ ಆ ಸಿಹಿ, ಅದು ಕಜ್ಜಾಯ ಇರ್ಬೋದು, ಸ್ವೀಟ್ ಇರ್ಬೋದು, ಇವೆಲ್ಲ ಅದು ಯಾವ ರೀತಿನಲ್ಲಿ ತಯಾರಾಗುತ್ತೆ, ಆ ಫ್ಯಾಕ್ಟರಿಗಳ ಜಗತ್ತು, ಕೊಳಕಿನ ಜಗತ್ತು ಯಾವ ರೀತಿನಲ್ಲಿ ಇದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಫುಲ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಸ್ವೀಟ್ ಮಾಫಿಯಾ ಹೇಗಿದೆ ಮತ್ತು ಅದನ್ನ ಕೊಂಡು ತಿಂತೀವಲ್ಲ ನಾವು, ಏನಾಗುತ್ತೆ ನಮ್ಮ ಹಣೆ ಬರ ಅನ್ನುವಂಥದ್ದು ನೋಡಿ. ನೋಡೋದಕ್ಕೆ ಚೆನ್ನಾಗಿ ಕಾಣುವಂತಹ ಸಿಹಿ ತಯಾರಾಗೋದು ಹೇಗೆ, ಯಾವ ವಸ್ತುಗಳಿಂದ ತಯಾರಾಗುತ್ತೆ, ಅವು ಎಷ್ಟು ಡೇಂಜರಸ್. ಈ ಸಿಹಿ ಮಾಫಿಯಾ ಬಣ್ಣವನ್ನ ಬಟಾಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದು ಸ್ವೀಟ್ ಅಲ್ಲ, ಕಾರ್ಕೋಟಕ ವಿಷ. ದೀಪಾವಳಿಗೆ ಆಸೆ ಪಟ್ಟು ಜನ ಕಜ್ಜಾಯ ಕೊಂಡ್ಕೊಳ್ತಾರೆ. ಎಸ್ಪೆಷಲಿ ಈ ಕಡೆ ಅಂತೂ, ಬೆಂಗಳೂರು ಮೈಸೂರು ಕಡೆ ಅಂತೂ ಈ ಕಜ್ಜಾಯ ಭಾಳ ಜಾಸ್ತಿ ತಯಾರಾಗತ್ತೆ. ದೊಡ್ಡ ಪ್ರಮಾಣದಲ್ಲಿ ಕಜ್ಜಾಯ ಖರೀದಿ ಮಾಡ್ಕೊಂಡು ಹೋಗ್ತಾರೆ, KG ಗಟ್ಟಲೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅದನ್ನು. ಹಾಗಾಗಿ ಹೊರಗಡೆ ಅದು ಏನು ತಯಾರಾಗುತ್ತೆ ಅದನ್ನು ಕಾಂಡಿಮೆಂಟ್ಸ್ಗಳಲ್ಲಿ, ಸ್ವೀಟ್ ಶಾಪ್ಗಳಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ತಯಾರು ಯಾವ ರೀತಿಯಲ್ಲಿ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುವ, ಪ್ಯಾಕೆಟ್ಗಳಲ್ಲಿ ಚೆನ್ನಾಗಿ ಕಾಣುವ ಸಿಹಿ ತಯಾರಾಗೋದು ಯಾವ ರೀತಿಯಲ್ಲಿ, ನಮಗೆ ಅದು ಬೇಕ್ರಿಗೆ ಬಂದಾಗ, ಕಾಂಡಿಮೆಂಟ್ಸಿಗೆ ಬಂದಾಗ, ಸ್ವೀಟ್ ಶಾಪಿಗೆ ಬಂದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಅದು ತಯಾರಾಗೋ ರೀತಿ ಯಾವ ರೀತಿಯಲ್ಲಿ ಇರುತ್ತೆ, ತಯಾರಾಗುವಾಗ ಹೇಗಿರುತ್ತೆ, ಬಾಕ್ಸ್ನಲ್ಲಿ ಬರೋ ಸಿಹಿಗಳು ಕೂಡ ಯಾವ ರೀತಿಯಲ್ಲಿ ತಯಾರಾಗತ್ತೆ. ಸ್ವೀಟ್ ಫ್ಯಾಕ್ಟರಿಗಳ ಕೊಳಕಿನ ಜಗತ್ತನ್ನು ಫುಲ್ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ದೀಪಾವಳಿ ಅಂಥೇಳಿ ಹೇಳಿದಾಗ ಸಿಹಿ ಹಂಚೋದು ಸಹಜ. ಬೇಕ್ರಿಗಳಿಗೆ ಅಥವಾ ಅಂಗಡಿಗಳಿಗೆ, ಮಾಲ್ಗಳಿಗೆ ಅಥವಾ ಸ್ವೀಟ್ ಕೌಂಟರ್ಗಳಿಗೆ ಬರುವಂತಹ ಈ ಸ್ವೀಟ್ ಇದೆಯಲ್ಲ, ಇದು ಹೇಗೆ ತಯಾರಾಗುತ್ತೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ನಮ್ಮ ರಿಪೋರ್ಟರ್ ಸ್ವೀಟ್ ಕಾರ್ಖಾನೆಗಳು, ಸ್ವೀಟ್ ಫ್ಯಾಕ್ಟರಿಗಳಲ್ಲಿ ಹೇಗೆಲ್ಲ ಈ ಕಜ್ಜಾಯ ಸೇರಿದಂತೆ ಇನ್ನಿತರ ಸ್ವೀಟ್ಗಳನ್ನ, ಸಿಹಿ ಪದಾರ್ಥಗಳನ್ನ ತಯಾರು ಮಾಡ್ತಾರೆ, ಅದಕ್ಕೆ ಬಳಸುವಂತ ಎಣ್ಣೆ ಏನು, ಅದಕ್ಕೆ ಬಳಸುವಂತ ಬೇರೆ ಬೇರೆ ಐಟಮ್ಗಳು ಏನು, ಇದೆಲ್ಲವನ್ನ ಕೂಡ ನಾವು ಇವತ್ತು ಆನ್ ಗ್ರೌಂಡ್ ಹೋಗಿ ಡೇರಿಂಗ್ ರಿಪೋರ್ಟಿಂಗ್ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನಿಮಗೆ ಬಾಯಿಗೆ ಬಹಳ ಸಿಹಿ ಅನಿಸ್ಬಹುದು, ಕಡಿಮೆ ಬೆಲೆಗೆ ನಿಮಗೆ ಸಿಗಬಹುದು. ಅಂತ ಸ್ವೀಟ್ ಎಷ್ಟು ಆರೋಗ್ಯಕ್ಕೆ ಮಾರಕ ಅನ್ನುವಂತ ಸ್ಟಿಂಗ್ ಆಪರೇಷನ್ ಅನ್ನ ರಿಪಬ್ಲಿಕ್ ಕನ್ನಡ ತಯಾರಾಗುವಂತಹ ಆ ಫ್ಯಾಕ್ಟರಿಗಳಿಗೆ ಹೋಗಿ ಡೇರಿಂಗ್ ರಿಪೋರ್ಟಿಂಗ್ ಮೂಲಕ, ಇನ್ವೆಸ್ಟಿಗೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದೆ. ಈ ಹೊತ್ತಿಗೆ ಅದನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕಡಿಮೆ ಬೆಲೆಗೆ ಮಾರಾಟವಾಗುವ ಸಿಹಿ ತಿಂಡಿ ಎಷ್ಟು ಸೇಫ್ ಗೊತ್ತಾ? ಬೀದಿ ಬದಿ ಸಿಗುವ ಸಿಹಿ ತಿಂಡಿಗಳು ಎಷ್ಟು ಡೇಂಜರ್ ಗೊತ್ತಾ? ಬೆಂಗಳೂರಲ್ಲಿ ಅಣಬೆಯಂತೆ ಹಬ್ಬಿವೆ ಕಳಪೆ ಫ್ಯಾಕ್ಟರಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಕಳಪೆ ಸ್ವೀಟ್ಸ್ ತಯಾರಿಕೆ ಕಾರ್ಖಾನೆಯ ಎಕ್ಸ್ಪೋಸ್. ಕೆಲವೇ ಕ್ಷಣಗಳಲ್ಲಿ ನಮ್ಮ ರಹಸ್ಯ ಕ್ಯಾಮ್ರಾಗಳ ಕಣ್ಣಿನಲ್ಲಿ ಸೆರೆಯಾಗಿದೆ. ಹೇಗೆ ಈ ವಿಷಪೂರಿತವಾದಂತಹ ಕಳಪೆ ಮಟ್ಟದ ಪದಾರ್ಥಗಳನ್ನು ಬಳಸಿ ಸ್ವೀಟ್ಗಳನ್ನು ತಯಾರು ಮಾಡ್ತಾರೆ. ಎಲ್ಲೆಲ್ಲಿ ಅಂತ ಪಾಯಿಂಟ್ಗಳಿದ್ದಾವೆ, ಸ್ವೀಟ್ ಕಾರ್ಖಾನೆಗಳಿದ್ದಾವೆ, ಹೇಗೆಲ್ಲ ಈ ಸಿಹಿಯನ್ನು ತಯಾರು ಮಾಡ್ತಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ, ಕಂಪ್ಲೀಟ್ ಪಿಕ್ಚರ್ ಅನ್ನ ನಮ್ಮ ರಿಪೋರ್ಟರ್
ನಿಮ್ಮ ಮುಂದೆ ರಹಸ್ಯ ಕ್ಯಾಮ್ರಾಗಳ ಮೂಲಕ ಡೇರಿಂಗ್ ರಿಪೋರ್ಟಿಂಗ್ ನ ಮೂಲಕ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಹೇಗೆಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕರ ಮತ್ತೆ ನಮಗೆ ಹೇಗೆ ಮರಣ ಶಾಸನವಾಗಿದೆ ಈ ಸಿಹಿ ಅನ್ನೋದನ್ನ, ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ. ನೋಡಿ, ರಾಜ್ಯದಲ್ಲಿ ಕ್ಯಾನ್ಸರ್ ಹೆಚ್ಚಾಗೋದಕ್ಕೆ ಇವರೇ ಕಾರಣ. ಯಾಕೆ ಹೇಳ್ತಾ ಇದ್ದೀವಿ? ರಿಪಬ್ಲಿಕ್ ಕನ್ನಡ ಅಲ್ಲಿನ ವಾಸ್ತವವನ್ನ, ಆ ಸ್ವೀಟ್ ಫ್ಯಾಕ್ಟರಿಗಳ ಒಳ ಹೊಕ್ಕು ಅಲ್ಲಿನ ವಾಸ್ತವವನ್ನ ಜನರೆದುರು ತೆರೆದಿಡ್ತಾ ಇದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಇಂತಹ ಕಳಪೆ ಫ್ಯಾಕ್ಟರಿಗಳಿದ್ದಾವೆ. ಹೊರಗಡೆಯಿಂದ ಗೇಟ್ಗೆ ಬೀಗ ಹಾಕಿರ್ತಾರೆ, ಒಳಗಡೆ ಕಳಪೆ ಆಹಾರ ತಯಾರಿಕೆ ಮಾಡ್ತಾರೆ. ಸುಲ್ತಾನ್ ಪಾಳ್ಯದಲ್ಲಿರುವ ಫ್ಯಾಕ್ಟರಿಯ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ರಿಪಬ್ಲಿಕ್ ಸ್ಟಿಂಗ್ ನಲ್ಲಿ ಈ ಕಳಪೆ ಆಹಾರ ತಯಾರಿಕೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಬಯಲಾಗಿದೆ. ಯಾವುದೇ ಆಹಾರ ತಯಾರಿಕೆಯ ಗುಣಮಟ್ಟವನ್ನ ಇವರು ಫಾಲೋ ಮಾಡೋದಿಲ್ಲ. ಯಾವುದೇ BBMPಯ ಯಾವುದೇ ಇನ್ಸ್ಟ್ರಕ್ಷನ್ಸ್ನ ಇವರು ಫಾಲೋ ಮಾಡೋದಿಲ್ಲ. ಹೊರಗಡೆಯಿಂದ ಬೀಗ ಹಾಕಿರ್ತಾರೆ, ಒಳಗಡೆ ಕ್ಲೋಸ್ ಡೋರ್ ನಡುವೆ ಒಂದು ತಗಡಿನ ಶೆಡ್ನಲ್ಲೋ ಅಥವಾ ಇನ್ನೆಲ್ಲೋ ಆ ರೀತಿಯ ಮನೆಗಳಲ್ಲೋ ಇದನ್ನ ತಯಾರು ಮಾಡ್ತಾರೆ. ಸುಲ್ತಾನ್ ಪಾಳ್ಯದಲ್ಲಿರೋ ಫ್ಯಾಕ್ಟರಿಯ ಕರಾಳತೆ, ಇಲ್ಲಿಂದಾನೇ ಸಾವಿರಾರು kg ಸ್ವೀಟ್ಗಳು ತಯಾರಾಗಿ ನೀಟಾಗಿರೋ ಪ್ಯಾಕ್ಗಳಲ್ಲಿ ಪ್ಯಾಕ್ಡ್ ಆಗಿ ರಾಜ್ಯದಾದ್ಯಂತ ಹೋಗ್ತವೆ. ತೋರಿಸ್ತೀವಿ ಆ ಒಂದು ಫ್ಯಾಕ್ಟ್ರಿಗಳನ್ನು. ರಿಪಬ್ಲಿಕ್ ಕನ್ನಡ ಆ ಒಂದು ಫ್ಯಾಕ್ಟ್ರಿಗಳಿಗೆ ನುಗ್ಗಿ ಡೇರಿಂಗ್ ರಿಪೋರ್ಟಿಂಗ್ ಮಾಡಿದೆ. ಏನಿದೆ ಪರಿಸ್ಥಿತಿ ಅನ್ನೋದನ್ನ ನೇರವಾಗಿ ಅಲ್ಲಿಂದ ಸ್ಟಿಂಗ್ ಆಪರೇಷನ್ ಮುಖಾಂತರ ನಿಮಗೆ ತೋರಿಸ್ತಾ ಇದೆ. ಸಹಜವಾಗಿ ನಾವು ಹಬ್ಬ ಬಂದಾಗ ಹಬ್ಬವನ್ನ ಆಚರಿಸುವಾಗ ಮನೆ ಮಂದಿ ಎಲ್ಲ ಬಾಯಿ ಸಿಹಿ ಮಾಡಿಕೊಂಡು ಹಬ್ಬವನ್ನ ಸಂಭ್ರಮಿಸ್ತೀವಿ, ಆಚರಿಸ್ತೀವಿ. ಇನ್ನೊಬ್ಬರನ್ನ ಮನೆ ಕರೆದು ನಾವು ಅವರಿಗೆ ಸ್ವೀಟ್ ಅನ್ನ ಕೊಡ್ತೀವಿ, ಅಂಗಡಿ ಪೂಜೆಗಳನ್ನ ಮಾಡ್ತೀವಿ. ಹೀಗೆಲ್ಲ ಮಾಡುವಂತ ನಾವು ತರುವ ಆ ಸ್ವೀಟ್ ಇದೆಯಲ್ಲ, ಸಿಹಿ ಇದೆಯಲ್ಲ, ಅದನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಬೆರಗಾಗ್ತೀರಿ, ನೀವು ಬೆಚ್ಚಿ ಬೀಳ್ತೀರಿ. ಹೀಗೂ ಮಾಡ್ತಾರಾ ಅಂತ ಹೇಳಿ ನೀವು ಆಶ್ಚರ್ಯ ವ್ಯಕ್ತಪಡಿಸ್ತೀರಿ. ಜೊತೆಗೆ ಬಹುಶಃ ಈ ಸುದ್ದಿಯನ್ನ ನೀವು ನೋಡಿದ ನಂತರ ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇರುವಂತ ನಮ್ಮ ರಹಸ್ಯ ಕ್ಯಾಮ್ರಾದ ಕಣ್ಣುಗಳಲ್ಲಿ ಸೆರೆಯಾಗಿರುವಂತ ಈ ಎಲ್ಲ ವಿಜುವಲ್ ನೋಡಿದ ನಂತರ ನೀವು ಇನ್ನು ಮುಂದೆ ಸಿಹಿ ತಿನ್ನೋದೇ ಇಲ್ಲ ಅನ್ಸುತ್ತೆ. ಹಾಗಿದೆ ಭಯಾನಕವಾಗಿ ತಯಾರು ಮಾಡುವಂತ ಈ ಸ್ವೀಟ್ ಕಾರ್ಖಾನೆಗಳಲ್ಲಿ, ಸ್ವೀಟ್ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗುವಂತ ಆ ಸಿಹಿ, ಆ ಸ್ವೀಟ್ನ ಗುಣಮಟ್ಟ. ಬಾಯಿ ಚಪ್ಪರಿಸ್ಕೊಂಡು ಸಿಹಿ ತಿಂಡಿ ತಿಂತಿದ್ದೀರಾ ನೀವು? ಹಬ್ಬಗಳಿಗೆ ಸ್ವೀಟ್ ಖರೀದಿಸುವವರೇ ಈ ಸ್ಟೋರಿಯನ್ನ ನೀವು ನೋಡಿ. ಸಿಹಿ ತಿಂಡಿ ಖರೀದಿಸುವವರೇ ಹುಷಾರ್ ಹುಷಾರ್. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವೀಟ್ ಮಾಫಿಯಾವನ್ನ ನಾವು ತೆರೆದಿಡ್ತಾ ಇದೀವಿ, ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಬಾಯಿ ಚಪ್ಪರಿಸಿಕೊಂಡು ನಾಲಿಗೆಗೆ ಸಿಹಿ ಅಂತೇಳಿ ತಿನ್ನುವಂತ ಆ ಸ್ವೀಟ್ಗಳು ಎಷ್ಟು ಕರಾಳವಾಗಿ, ಎಷ್ಟು ಯಾವುದೇ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿಕೊಳ್ಳದೆ ಆ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಮೇಲ್ನೋಟಕ್ಕೆ ಯಾವುದೋ ಒಂದು ಕಾರ್ಖಾನೆ ಅಂತ ಅನ್ಕೊಳ್ಳಿ, ಆ ಕಾರ್ಖಾನೆಯ ಡೋರ್ ಬಂದಾಗಿರುತ್ತೆ, ಲಾಕ್ ಆಗಿರುತ್ತೆ. ಆದ್ರೆ ಒಳಗಡೆ ನಡೀತಾ ಇರೋದು ಮಾತ್ರ ನಮ್ಮೆಲ್ಲರ ಜೀವಕ್ಕೆ ಹಾನಿಕಾರಕವಾದಂತ ಈ ಕರಾಳ ಸ್ವೀಟ್ ಕಾರ್ಖಾನೆಗಳ ಮುಖ. ಅದನ್ನ ನಾವಿವತ್ತು ತೆರೆದಿಡ್ತಾ ಇದೀವಿ. ಸ್ವೀಟ್ ಪ್ರೊಡಕ್ಷನ್ ಆಗುವಂತ ಕಾರ್ಖಾನೆಗಳಲ್ಲಿ ಹೇಗೆಲ್ಲ ಇವರು ಸ್ವೀಟ್ ತಯಾರು ಮಾಡ್ತಾರೆ, ಎಷ್ಟು ಕೆಟ್ಟದಾಗಿ ಇವರು ಸ್ವೀಟ್ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಸುಲ್ತಾನ್ ಪಾಳ್ಯದಲ್ಲಿ ಇಂಥ ಕಾರ್ಖಾನೆಗಳು ಒಂದೆರಡಲ್ಲ. ಸುಲ್ತಾನ್ ಪಾಳ್ಯದಲ್ಲಿ ಇರುವಂತ ಇಂಥ ಕಾರ್ಖಾನೆಗಳ ಕರಾಳ ಮುಖವನ್ನ ಒಳಗಡೆ ಏನ್ ನಡೀತಿದೆ, ಹೇಗೆ ತಯಾರಾಗ್ತಾ ಇದೆ, ಎಲ್ಲಿಗೆ ಸಪ್ಲೈ ಆಗುತ್ತೆ, ಯಾವ ಅಂಗಡಿಗೆ ಹೋಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಹಬ್ಬದ ಸಮಯದಲ್ಲಿ ಎಷ್ಟು ಇವರು ತಯಾರು ಮಾಡ್ತಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದೀವಿ. ನೋಡಿ, ಆ ಕರಿಯೋ ಎಣ್ಣೆ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದರೆ ನಮಗೆ ಸಿಕ್ಕಿದ್ದು ಆ ಕರಿಯೋ ಎಣ್ಣೆ ಇದೆಯಲ್ಲ, ಅದು ಆಯಿಲ್ ಥರ. ಈ ರಸ್ತೆಗೆ ಡಾಂಬ್ರ್ ಹಾಕೋದಕ್ಕೆ ಒಂದು ಆಯಿಲ್ ಬಳಸ್ತಾರಲ್ಲ, ಆ ಥರದ. ಅದು ಏನು ಎಣ್ಣೆ ಅಂತ ಕೂಡ ಗೊತ್ತಿಲ್ಲ, ಯಾವ ಎಣ್ಣೆನಲ್ಲಿ ಕರಿತಾರೆ ಅಂತ ಕೂಡ ಗೊತ್ತಿಲ್ಲ. ನೋಡೋದಕ್ಕಂತೂ ಅದು ದಪ್ಪನೆ ಎಣ್ಣೆ. ಒಂದು ರೀತಿಯಲ್ಲಿ ತುಕ್ಕು ಹಿಡಿದಿರೋ ಬಾಣಲೆಯಲ್ಲಿ ಬಿಸಿ ಬಿಸಿ ಕಜ್ಜಾಯ ಕರೀತಾರೆ. ಆ ಎಣ್ಣೆ ಕರೆದಿದ್ದೇ ಎಣ್ಣೆನಲ್ಲಿ ಮತ್ತೆ 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 ಕರೆದು ಅದು ದಪ್ಪ ಆಗ್ಬಿಟ್ಟಿರುತ್ತೆ, ಥಿಕ್ಕನ್ ಆಗ್ಬಿಟ್ಟಿರುತ್ತೆ.
ಸೊ ಆ ಜಾಗಗಳನ್ನ ನೋಡ್ತಾ ಇದ್ರೆ ಸ್ವಚ್ಛತೆಯ ಕುರುಹೂ ಕೂಡ ಇಲ್ಲದಂತಹ ಜಾಗ ಅದು. ಜೊತೆಗೆ ಕಜ್ಜಾಯದ ಮೇಲೆ ನೊಣಗಳು ಮುತ್ತಿರ್ತವೆ. ಸ್ವಚ್ಛತೆಯೇ ಇಲ್ಲದಂತಹ ಜಾಗ. ಆ ಎಣ್ಣೆ ದೇವರೇ ಗತಿ, ಆ ಎಣ್ಣೆ ನೋಡ್ಬಿಟ್ರೆ ಅಂಥ ಎಣ್ಣೆ ಅದರಲ್ಲಿ ಕರಿದಿರ್ತಾರೆ. ಕಾವಲ್ ಬೈರ ಸಂದರ್ಭದಲ್ಲಂತೂ ಗುಹೆಯಂತಹ ಫ್ಯಾಕ್ಟ್ರಿಗಳು, ಚಿಕ್ಕ ಚಿಕ್ಕ ಜಾಗ, ಗುಹೆಯಂಥ ಫ್ಯಾಕ್ಟ್ರಿಗಳು, ಅಲ್ಲಿ ಲೈಟ್ ಸಹ, ಬೆಳಕು ಸಹ ಸರಿಯಾಗಿರೋದಿಲ್ಲ. ಅಲ್ಲಿ ಇವರು ಸ್ವೀಟ್ ತಯಾರು ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ನೋಡಿ ಎಕ್ಸ್ಪೋಸ್ ಮಾಡ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀವಿ. ಆ ಬಾಣಲೆಯ ಒಳಗಡೆ ಎಣ್ಣೆ, ಬಾಣಲೆಯ ಒಳಗಡೆ ಇರುವ ಎಣ್ಣೆ ನೋಡಿ. ಶ್ರೀಲಕ್ಷ್ಮಿ ಹೇಳ್ದಂಗೆ ಆ ಡಾಂಬರ್, ರಸ್ತೆಗೆ ಬಳಸುವಂತ ಡಾಂಬರ್ ಎಷ್ಟು ಕಪ್ಪಗಾಗಿರುತ್ತೆ ಆ ರೀತಿಯ ಕಪ್ಪಗಿನ ಎಣ್ಣೆ. ಆ ಎಣ್ಣೆಯಲ್ಲಿ ಕಜ್ಜಾಯವನ್ನ ಇವರು ಕರೀತಾರೆ. ಎಷ್ಟು ಕಪ್ಪಗಿದೆ ನೋಡಿ. ನಾವು ಅದನ್ನ ತಿಂದ್ರೆ ನಮ್ಮ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರಬಹುದು ಅಂತ ಹೇಳಿ ನೋಡಿ. ಇದು ಒಂದು ಕಾರ್ಖಾನೆಯ ಒಳಗಡೆ ಸ್ವೀಟ್ ಖರೀದಿ ಮಾಡ್ತಾ ಇದ್ದಾಗ ಅಥವಾ ಸ್ವೀಟ್ ಅನ್ನ ಈ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾಗ ಅಲ್ಲಿ ಬಳಸ್ತಾ ಇದ್ದಂತ ಬಾಣಲೆ ಒಳಗಿದ್ದಂತ ಎಣ್ಣೆ. ಈ ಎಣ್ಣೆಯಲ್ಲಿ ನೀವು ಕಜ್ಜಾಯ ಹೊಡೆದು ತಿಂದ್ರೆ ಹೆಂಗಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ನಮ್ಮ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಕರಾಳವಾದಂತ ಫ್ಯಾಕ್ಟ್ರಿಗಳು, ಆ ಫ್ಯಾಕ್ಟ್ರಿಗಳು ಹಬ್ಬ ಬಂದಾಗ ತಯಾರು ಮಾಡುವಂತ ಸ್ವೀಟ್, ಆ ಸ್ವೀಟ್ ಅನ್ನ ನಾವು ಪ್ಯಾಕ್ ನೋಡಿ ಇದು ಚೆನ್ನಾಗಿದೆ ಅಂತ ಹೇಳಿ ನಾವು ಖರೀದಿ ಮಾಡಿ ನಮ್ಮ ಮನೆ ಮಕ್ಕಳಿಗೆಲ್ಲ ಕೊಡ್ತೀವಿ. ನಾವು ನಮ್ಮ ಕುಟುಂಬದವರಿಗೆ, ನಮ್ಮ ಪರಿವಾರಕ್ಕೆಲ್ಲ ಸ್ವೀಟ್ ಅಂತೀವಿ ಹಬ್ಬ ಅಂತ ಹೇಳಿ ಬಂದಾಗ. ಆದ್ರೆ ಆ ಹಬ್ಬಕ್ಕೆ ನಾವು ಖರೀದಿ ಮಾಡುವಂತ ಸ್ವೀಟ್ ತಯಾರಾಗುವಂತ ಕಾರ್ಖಾನೆಗಳು ನೋಡಿ. ಕಾರ್ಖಾನೆಗಳ ಒಳಗೆ ಅವರು ಬಳಸುವಂತ ಎಣ್ಣೆಗಳು ಹೆಂಗಿದೆ ನೋಡಿ. ಸ್ವೀಟ್ಗೆ ಡಾಲ್ಡಾ ಬೇಕೇ ಬೇಕು. ಆ ಡಾಲ್ಡಾ ಹೇಗಿದೆ ನೋಡಿ. ಯಾವುದೇ ಡಾಲ್ಡಾ ಹಾಕದೆ ಸ್ವೀಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಖಾನೆಗಳಲ್ಲಿ ಬಳಸುವ ಡಾಲ್ಡಾ ಹೆಂಗಿದೆ ನೋಡಿ. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ದೀಪಾವಳಿ ಹಬ್ಬಕ್ಕೆ ಸ್ವೀಟ್ ಖರೀದಿ ಮಾಡೋರು ಸ್ವಲ್ಪ ಎಚ್ಚರವಾಗಿರಿ, ಹುಷಾರಾಗಿರಿ. ನೀವು ತಿನ್ನುವಂತ ಸ್ವೀಟ್ ಎಷ್ಟು ಸೇಫ್ ಅನ್ನೋದನ್ನ, ಈ ಸ್ವೀಟ್ ಕಾರ್ಖಾನೆಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕಾವಲ್ ಬೈರಸಂದ್ರದ ಈ ಫ್ಯಾಕ್ಟರಿ, ಆ ಫ್ಯಾಕ್ಟರಿಯಲ್ಲಿ ಬಳಸ್ತಾ ಇದ್ದಂತಹ ಸ್ವೀಟ್ ತಯಾರಿಕೆಗೆ ಬಳಸ್ತಾ ಇದ್ದಂತಹ ಡಾಲ್ಡಾ, ತುಪ್ಪ ಬದಲಿಗೆ ಡಾಲ್ಡಾ ಹಾಕ್ತೀವಿ. ತುಪ್ಪ ಅಥವಾ ಡಾಲ್ಡಾ ಬೇಕೇ ಬೇಕು ಸ್ವೀಟ್ಗೆ. ಎಣ್ಣೆ ನೋಡಿದ್ರಿ, ಡಾಲ್ಡಾ ನೋಡಿದ್ರಿ. ನಮ್ಮ ಪ್ರತಿನಿಧಿ ಅರವಿಂದ್ ಕಾರ್ಖಾನೆ ಒಳಗಡೆ ನುಗ್ಗಿ ಅಲ್ಲಿ ಹೆಂಗೆ ತಯಾರಾಗ್ತಾ ಇದೆ ಸ್ವೀಟ್ ಅನ್ನೋದನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದಾರೆ. ಅವರು ಮಾಡಿರುವಂತ ಪ್ರತ್ಯಕ್ಷ ವರದಿಯನ್ನ ನೋಡೋಣ ಬನ್ನಿ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಲ್ಲಿ ಈ ರೀತಿಯಾದಂಥ ಒಂದು ಘಟನೆಯನ್ನು ಈ ಹಿಂದೆ ತಾವು ಕಂಡಿದ್ರಿ, ಕೇಳಿದ್ರಿ. ಆದರೆ ಇತ್ತೀಚೆಗೆ ಎಲ್ಲೂ ಆಗ್ತಾ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಹರಿದಾಡಿತ್ತು. ಈ ಹಿಂದೆ ಇದೇ BBMP ಆಫೀಸರ್ಗಳು ಇದೇ ಲೊಕೇಶನ್ಗೆ ಬಂದು ಪ್ಲಾಸ್ಟಿಕ್ಗಳನ್ನ ಸೀಸ್ ಮಾಡುವಂಥ ಕೆಲಸ ಮಾಡಿದರು. ನಾವೀಗ ಅದೇ ಸುಲ್ತಾನ್ ಪಾಳ್ಯ, ಪುಲ್ಕೇಶ್ ನಗರದಂತಹ ಒಂದು ಫ್ಯಾಕ್ಟ್ರಿ, ಇದು ಕಜ್ಜಾಯ ತಯಾರಾಗುವಂಥ ಫ್ಯಾಕ್ಟ್ರಿ. ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ಯಾವ ರೀತಿಯಾದಂಥ ಎಣ್ಣೆಗಳನ್ನ ಬಳಸಿ ಇಲ್ಲಿ ಕಜ್ಜಾಯನ ತಯಾರು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಈ ಕರಿ ಬಾಣಲಿಯಲ್ಲಿ ನೀವು ಈ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಇಂತಹ ಎಣ್ಣೆಯನ್ನು ಬಳಸಿ ಮಾಡಿರುವಂಥ ಆಹಾರ ಪದಾರ್ಥಗಳನ್ನ ಇವರು ಬೇಕ್ರಿಗಳಿಗೆ ಸಪ್ಲೈ ಮಾಡ್ತಾರೆ. ಮಕ್ಕಳು ತಿಂತವೆ. ಇಂಥದ್ದು ತಿಂದರೆ ಯಾರಾದರೂ ಬದುಕುವಂತಹ ಸಾಧ್ಯತೆ ಇದೆಯಾ? ನೀವೇ ನೋಡಿ, ದೃಶ್ಯಗಳಲ್ಲಿ ನೋಡ್ಬೋದು. ನಮ್ಮ VJ ಕಾಂತರಾಜ್ ಅವರು ನಿಮ್ಗೆ ತೋರಿಸ್ತಾರೆ. ರೆಡ್ ಹ್ಯಾಂಡ್ ಆಗಿ BBMP ಆಫೀಸರ್ಗಳಲ್ಲಿ ಬಂದಿರುವಂಥದ್ದು. ಅವರು ಕೂಡ ಸರ್ಚಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಕಜ್ಜಾಯನ ನೋಡ್ಬೋದು. ಇದೇ ಒಂದು ಎಣ್ಣೆಯಿಂದ ತಯಾರು ಮಾಡಿದಂತಹ ಕಜ್ಜಾಯ ಇದು. ಕಂಪ್ಲೀಟಾಗಿ ಒಂದು ಫ್ಯಾಕ್ಟ್ರಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ದೃಶ್ಯಗಳಲ್ಲಿ. ಇಲ್ಲಿರುವಂತಹ ಲೋಕಲ್ ಸ್ಥಳೀಯ ಹೆಣ್ಣು ಮಕ್ಕಳು ಇಲ್ಲಿ ಕೆಲಸ ಮಾಡ್ತಾರೆ. ಪಾಪ ಅವ್ರು ಕೆಲಸ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಇಲ್ಲಿರುವಂತಹ ಓನರ್ ಈ ರೀತಿಯಾದಂಥ ಎಣ್ಣೆಯಿಂದ ತಯಾರು ಮಾಡುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಹಿಂದೆ ಕೂಡ ನಾವಿಲ್ಲಿರುವಂಥ ಕೆಲ ವಿಡಿಯೋಸ್ಗಳನ್ನ ನಮಗೆ ಬಂದಿತ್ತು. ಸ್ಥಳೀಯರೇ ನಮಗೆ ಅದನ್ನು ಕಳಿಸ್ಕೊಟ್ಟಿದ್ರು. ತಾವು ನೋಡ್ಬೋದು ಇಲ್ಲಿ ಇಡೀ ಫ್ಯಾಕ್ಟ್ರಿ ನೋಡಿ, ಎಲ್ಲೂ ಕೂಡ ಸ್ವಚ್ಛತೆ ಅನ್ನುವಂಥದ್ದೇ ಇಲ್ಲ. ಇಲ್ಲಿ ಎಲ್ಲೆಂದರಲ್ಲಿ ಪೇಪರ್ಗಳು, ಎಲ್ಲೆಂದರಲ್ಲಿ ಕಜ್ಜಾಯಗಳನ್ನ ಇಟ್ಟಿರುವಂಥದ್ದನ್ನು ನೋಡ್ಬೋದು. ನೀವು ಸಿಲಿಂಡರ್ಗಳನ್ನ ನೋಡ್ಬೋದು. ಇಲ್ಲಿನ ಲೋಕಲೈಟ್ಸ್, ಇಲ್ಲಿರುವಂಥ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾರೆ. ಅಮ್ಮ, ಈ ಪದಾರ್ಥಗಳನ್ನ ತಿಂದರೆ ಯಾರಾದರೂ ಬದುಕ್ತಾರ? ಅಂತಹ ಎಣ್ಣೆಯಲ್ಲಿ ಆ ಪದಾರ್ಥಗಳನ್ನ ಮಾಡಿದ್ರೆ ತಿಂದರೆ ಬದುಕ್ತಾರ? ನೀವೇ ಹೇಳಿ. ನೀವೇ ಅದನ್ನು ತಯಾರಿಸೋದಲ್ವಾ? ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಅದನ್ನ? ನೀವು ತಿಂತೀರಾ ಅದನ್ನು? ಆ ಕಜ್ಜಾಯನ ತಿಂತೀರಾ ನೀವು? ಆರೋಗ್ಯಕ್ಕೆ ಒಳ್ಳೆಯದದು.
ಈ ಹಿಂದೆ BBMP ಆಫೀಸರ್ಸ್ ಇಲ್ಲಿ ಬಂದು ಅವರು ಇಲ್ಲಿರುವಂತಹ ಪ್ಲಾಸ್ಟಿಕ್ ಪೇಪರ್ಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ, ಆ ಒಂದು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ರಲ್ಲಿ ರೇಡ್ ಕೂಡ ಮಾಡಿದ್ರು. ನಮ್ಮ ಹತ್ರ ಅದರ ದಾಖಲೆ ಕೂಡ ಇದೆ. ರೈಟ್, ನೋಡಿ ಅದರಲ್ಲಿ ಒಂದು ಕಡೆ ಡಾಲ್ಡಾ, ಈ ಡಾಲ್ಡಾ ಅಂತ ಅನ್ನುವಂಥದ್ದು ವನಸ್ಪತಿ ಆಯಿಲ್, ಅದು ಯಾವ ವನಸ್ಪತಿನೋ ಏನೋ. ಕೆಲವು ಕಡೆ ಅಂತೂ ಎಷ್ಟರ ಮಟ್ಟಿಗೆ ಅಂತಂದರೆ ಈ ಹಿಂದೆ ಥಿಂಕ್ ಮಾಡಿದಾಗ ನಾವು ಯೋಚನೆ ನೋಡ್ತಾ ಇದ್ವಿ, ಆ ಡಾಲ್ಡಾದಲ್ಲಿ ಗೋವಿನ ಬೋನಿನಿಂದ ಮೂಳೆಯಿಂದ ತೆಗೆದಂತಹ ಎಣ್ಣೆಯನ್ನು ಕೂಡ ಉಪಯೋಗಿಸ್ತಾ ಇದ್ದಂಥದ್ದು. ಹಾಗಾಗಿ ಡಾಲ್ಡಾ ಎಷ್ಟರ ಮಟ್ಟಿಗೆ ನಿಜವಾದ ಡಾಲ್ಡಾ ಗೊತ್ತಿಲ್ಲ, ಅದು ಯಾವ ಥರ ಡಾಲ್ಡಾ ಅಂತ. ಬೇಸಿಕಲಿ ಡಾಲ್ಡಾನೇ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಅದರಲ್ಲೂ ಅತ್ಯಂತ ಕಳಪೆ ಕ್ವಾಲಿಟಿಯ ಡಾಲ್ಡಾ, ಇದು ಏನು ಡಾಲ್ಡಾ ಅಂತ ಗೊತ್ತಿಲ್ಲ, ಅದನ್ನು ಉಪಯೋಗಿಸ್ತಾರೆ. ಮತ್ತೊಂದು ಕಡೆ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಆ ಎಣ್ಣೆ, ಅದು ಏನು ಎಣ್ಣೆ ಅಂತಲೇ ಗೊತ್ತಿಲ್ಲ ರೀ. ನೀವು ನಾರ್ಮಲ್ ಸನ್ಫ್ಲವರ್ ಆಯಿಲ್ಲೋ ಶೇಂಗಾ ಎಣ್ಣೆನೋ ಆ ಥರನೇ ಇಲ್ಲ, ಅದು ಯಾವ ಎಣ್ಣೆನ ಆ ಥರ ಬಳಸ್ತಾರೆ ಅನ್ನೋದೇ ಗೊತ್ತಿಲ್ಲ. ಅದು ನೀವು ನೋಡ್ತಾ ಇರೋದು ಪಾಕ, ಅದು ಸಕ್ಕರೆ ಪಾಕ ನೀವು ನೋಡ್ತಾ ಇರೋದು. ಅದು ನಾವು ಹೇಳಬೇಕದು ಸಕ್ಕರೆ ಪಾಕ ಅಂತ. ಈ ಕಜ್ಜಾಯವನ್ನು ಮುಳುಗಿಸಿ ಎತ್ತೋದಕ್ಕೆ ಮಾಡಿರ್ತಕ್ಕಂಥ ಆ ಪಾಕ ನೋಡಿ, ಅದು ಹೇಗಿದೆ, ಸಂಪೂರ್ಣ ಕಪ್ಪಗಾಗಿ ಬಿಟ್ಟಿದೆ. ಒಂದು ದೊಡ್ಡ ನೀರಿನ ಟ್ಯಾಂಕ್ನಲ್ಲಿ ಅದೇ ಪಾಕನ ನಿತ್ಯ ಅಲ್ಲೇ ಹುಯ್ತಾರೆ. ಅಲ್ಲೇನು ಅದನ್ನು ಸ್ವಚ್ಛ ಮಾಡೋದು ಕ್ಲೀನ್ ಮಾಡೋದು ಮಾತೇ ಇಲ್ಲ. ಆದರೆ ಅಷ್ಟು ದೊಡ್ಡ ಪಾತ್ರೆ, ಅದು ಟ್ಯಾಂಕ್ನಂಥ ಒಂದು ಪಾತ್ರೆಯಲ್ಲಿ ಕಪ್ಪನೆ ಪಾಕ. ಅದು ತುಕ್ಕು ಹಿಡಿದ ಪಾತ್ರೆಗಳು, ಎಲ್ಲ ಕಡೆ ತುಕ್ಕು ಹಿಡಿದಿರೋ ಪಾತ್ರೆಗಳು, ಅದರಲ್ಲೇ ಮುಳುಗಿಸಿ ಎತ್ತುವಂಥದ್ದು. ಅದು ಕ್ವಾಲಿಟಿನಲ್ಲಿ ಗೊತ್ತಾಗಲ್ಲ, ತಿನ್ನುವಾಗ ಇಷ್ಟು ಕೆಟ್ಟದಾಗಿ ತಯಾರು ಮಾಡಿರುವಂಥದ್ದು ಅನ್ನೋದು ಗೊತ್ತಾಗದಿರುವಂತಹ ವಸ್ತುಗಳನ್ನು ಅದಕ್ಕೆ ಬೆರೆಸ್ತಾರೆ. ಸೊ ಹಾಗಾಗಿ ಅದು ಗೊತ್ತಾಗಲ್ಲ ನಿಮಗೆ ತಿನ್ನುವಾಗ ಇದು ಯಾವ ಕ್ವಾಲಿಟಿನಲ್ಲಿ ಮಾಡಿರ್ತಕ್ಕಂಥದ್ದು ಅನ್ನೋದು ಏನೂ ಗೊತ್ತಾಗಲ್ಲ. ಸುಮ್ಮನೆ ಟೇಸ್ಟಿಂಗ್ ಏಜೆಂಟ್ಸು ಬಳಸ್ತಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮ್ಮನೆ ತಿನ್ಕೊಂಡು ಹೋಗೋವಂಥದ್ದು. ಕಜ್ಜಾಯ ತಯಾರಾಗಿ ಕ್ಲೀನಾಗಿರೋ ಪ್ಯಾಕಲ್ಲಿ ಅದನ್ನು ಪ್ಯಾಕ್ ಮಾಡಿ ತಂದು ಕೊಡ್ತಾರೆ. ಅಣಿಬೆ ಥರ ತಲೆ ಎತ್ತಿದ್ದಾವೆ ಈ ಫ್ಯಾಕ್ಟ್ರಿಗಳು. ಸಾಕಷ್ಟು ತಯಾರಿಕಾ ಘಟಕಗಳಿದ್ದಾವೆ. ವೆಲ್ಕಮ್ ಬ್ಯಾಕ್. ಕಾರ್ಕೋಟಕ ವಿಷವನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು, ಸ್ವೀಟ್ ಫ್ಯಾಕ್ಟ್ರಿಗಳ ಹೆಸರಲ್ಲಿ ಸ್ವೀಟನ್ನು ತಯಾರು ಮಾಡ್ತವೆ. ಕಜ್ಜಾಯದ ಉದಾಹರಣೆಯನ್ನು ತೋರಿಸ್ತಾ ಇದ್ವಿ. ಸುಲ್ತಾನ್ ಪಾಳ್ಯದಲ್ಲಿರುವಂತಹ, ಕಾವಲ್ ಭೈರಸಂದ್ರದಲ್ಲಿ ಇರುವಂತಹ ಫ್ಯಾಕ್ಟ್ರಿಗಳ ದೃಶ್ಯವನ್ನು ತೋರಿಸ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟ್ರಿಂಗ್ ಆಪರೇಷನ್ ಮಾಡಿದೆ. ಇನ್ಫ್ಯಾಕ್ಟ್ ನಾವು ನಮ್ಮ ಹ್ಯಾಂಡ್ ಕ್ಯಾಮಲ್ಲೇ ಹೋಗಿ ಮಾಡಿರ್ತಕ್ಕಂಥ ರಿಪೋರ್ಟಿಂಗ್ ಇದು, ಡೇರಿಂಗ್ ರಿಪೋರ್ಟಿಂಗ್. ನೋಡಿ ಯಾವ ರೀತಿಯಲ್ಲಿ ಅಣುವೆಯಂತೆ ತಲೆ ಎತ್ತಿದ್ದಾವೆ ಸಿಹಿ ತಯಾರಿಕಾ ಘಟಕಗಳು. ಅಷ್ಟೇ ಅಲ್ಲ, ಆಯಿಲ್, ಅವ್ರು ಬಳಸುವಂಥ ಎಣ್ಣೆ, ಆ ಸುತ್ತಮುತ್ತ ಕಸ ಕಡ್ಡಿ, ಅಂಥದ್ದೇ ಎಣ್ಣೆಯಲ್ಲೇ ಕಜ್ಜಾಯವನ್ನು ತಯಾರು ಮಾಡ್ತಾ ಇರುವಂಥ ಸಿಬ್ಬಂದಿ. ಆ ಪಾತ್ರೆಯಲ್ಲಿ, ಎಣ್ಣೆ ಪಾತ್ರೆಯಲ್ಲಂತೂ ಅದು ಏನೇನು ಗಲೀಜೆಲ್ಲ ಶೇಖರಣೆ ಆಗಿದೆ. ಅದನ್ನು ತೊಳಿದೇನೆ ಅದು ಎಷ್ಟು ತಿಂಗಳಾಗಿದೆಯೋ ಆ ಥರ ಇದೆ. ಕಸ ಕಡ್ಡಿಯುಕ್ತ ಎಣ್ಣೆಯಲ್ಲೇ ಕರೀತಾರೆ. ಟಾರ್ ಥರ ಕಾಣುತ್ತಾ ಎಣ್ಣೆ, ಕಪ್ಪಗಾಗ್ಬಿಟ್ಟಿದೆ ಆ ಎಣ್ಣೆ. ಹೊರಗಡೆಯಿಂದ ಬೀಗ ಹಾಕ್ಬಿಟ್ಟಿರ್ತಾರೆ, ಯಾವಾಗ ನೋಡಿದ್ರು ಫ್ಯಾಕ್ಟ್ರಿಗೆ ಹೊರಗಡೆಯಿಂದ ಬೀಗ, ಒಳಗಡೆ ಧಗ ಬೆಂಕಿ. ಕಜ್ಜಾಯದ ಪಕ್ಕದಲ್ಲೇ ಸುಟ್ಟು ಕರಕಲಾದ ವಸ್ತುಗಳು, ಏನೇನು ವಸ್ತುಗಳು ಬಿದ್ದಿರ್ತಾವೋ ಎಣ್ಣೆ ಪಾತ್ರೆಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೇ ಪಾತ್ರೆನಲ್ಲೇ ಕರಿಯೋದು, ಅದೇ ಪಾಕಕ್ಕೆ ಹಾಕೋದು, ಆ ಪಾಕಕ್ಕೂ ಅಷ್ಟೇ ತಿಂಗಳುಗಟ್ಟಲೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಈ ಕಜ್ಜಾಯಗಳನ್ನ ನೋಡಿ ತಾವು, ಇಲ್ಲಿರುವಂತಹ ಕಜ್ಜಾಯ, ಇದು ಸ್ವೀಟ್ ಪದಾರ್ಥಗಳು, ಇದನ್ನು ನಾನು ಮುಟ್ಟಿ ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂತಂದರೆ ಅದೇ ಮುಂಚಿತವಾಗಿ ಅವರು ಹಾಳಾಗಿರುವಂಥ ಎಣ್ಣೆಯಲ್ಲಿ, ಅಂದರೆ ಯೂಸ್ ಮಾಡಿರುವಂಥ ಎಣ್ಣೆಯಲ್ಲಿ, ನೋಡಿ ಇಲ್ಲಿ ಬಟ್ಟೆ ನೋಡಿ, ಇದು ಯಾವ ರೀತಿಯಾಗಿ ತಯಾರಿಸಬೇಕು ಆಹಾರ ಪದಾರ್ಥಗಳನ್ನ, ಸ್ವೀಟ್ ಪದಾರ್ಥಗಳನ್ನ, ಅದಕ್ಕೆ ಅದರದೇ ಆದಂತಹ ಗೈಡ್ಲೈನ್ಸ್ಗಳಿದ್ದಾವೆ, ಅದಕ್ಕೆ ಅದರದೇ ಆದಂತಹ ಪದ್ಧತಿ ಇದೆ. ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಇನ್ನಷ್ಟು ಪದಾರ್ಥಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಯಾವ ರೀತಿಯಾದಂಥ ಸುಟ್ಟ ಒಂದು ಪದಾರ್ಥ ಇರುವಂಥದ್ದು, ಅದರಿಂದ ತೆಗೆದು ಫಿಲ್ಟರ್ ಮಾಡ್ತಾರೆ. ಇನ್ನಷ್ಟು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂಥದ್ದು ಪುಲಿಕೇಶ್ ನಗರ ಕಾವಲು ಬೈಸಂದ್ರದ 32ನೇ ವಾರ್ಡ್ನಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲೇ ಪರಕೆಗಳು ಇಲ್ಲೇ ಬಿದ್ದಿದೆ. ಇಲ್ಲಿರುವಂಥ ಆಯಿಲ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ, ಯಾವ ರೀತಿಯಾದಂಥ ಎಣ್ಣೆಯಲ್ಲಿ ಇವರು ಮಾಡ್ತಾರೆ ಅನ್ನುವಂಥದ್ದನ್ನು ಇದು ಕೊಡಿ. ನೋಡ್ತಾ ಇರ್ಬೋದು, ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಂಥ ಎಣ್ಣೆಯಲ್ಲಿ ಇದನ್ನು ಮಾಡ್ತಾರೆ. ಇಲ್ಲಿ ನೋಡಿ, ನೀವು ಈ ದೃಶ್ಯಗಳನ್ನ ನೋಡ್ತಾ ಇರ್ಬೋದು ನೀವು, ಎಂಥ ಎಣ್ಣೆಯಲ್ಲಿ ಇದನ್ನು ತಿಂದರೆ ಯಾರಾದರೂ ಬದುಕಕ್ಕೆ ಸಾಧ್ಯನಾ? ಮಕ್ಕಳಿಗೆಲ್ಲ ಕೊಡ್ತಾರೆ ರೀ ಬೇಕ್ರಿಗಳಲ್ಲಿ, ಮಕ್ಕಳಿಗೆಲ್ಲ ಕೊಡ್ತಾರೆ. ನೋಡಿ ಇಲ್ಲಿರುವಂಥ ಪದಾರ್ಥವನ್ನು ನೋಡಿ, ಇಲ್ಲಿರುವಂಥ ಎಣ್ಣೆಯನ್ನು ನೋಡಿ, ಇಲ್ಲಿ ಬಾಂಡ್ಲಿಗಳಲ್ಲಿ ಹಾಕಿಟ್ಟಿದ್ದಾರೆ. ಆಹಾ,
ಏನ್ರಿ ಇದು, ಇದನ್ನ ತಿಂದ್ರೆ ಬದುಕಕ್ಕಾಗುತ್ತಾ? ಇದನ್ನ ಯಾರಾದ್ರೂ ತಿನ್ಬೋದಾ ಇಂಥ ಪದಾರ್ಥನ? ಇವ್ರ ಮಕ್ಕಳಿಗೆ ಇವ್ರು ತಿಂತಾರಾ? ಇವ್ರ ಮಕ್ಕಳಿಗೂ ಇದನ್ನ ಕೊಡ್ತಾರಾ? ಇಲ್ಲಿರುವಂಥ ಪದಾರ್ಥಗಳನ್ನ ನೋಡಿ ನಿಮಗೆ ಅರ್ಥವಾಗುವಂತೆ ಯಾವ ರೀತಿಯಾದಂಥ ಪದಾರ್ಥಗಳನ್ನ ಸಮಾಜಕ್ಕೆ ಇವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಇನ್ನಷ್ಟು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಯಥಾ ಪ್ರಕಾರ ಫುಡ್ ಇನ್ಸ್ಪೆಕ್ಟರ್ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀವಿ. ಅವರು ಕೂಡ ಬಂದಿರುವಂಥದ್ದು ರೆಡ್ ಹ್ಯಾಂಡ್ ಆಗಿ. ಮೊದಲನೇದಾಗಿ ಇವರು ಮಾಡಿರುವಂಥ ಇಲ್ಲಿಗಲ್ಗೆ ಸಾಕ್ಷ್ಯ ಏನು ಗೊತ್ತಾ? ನಮ್ಮ ಹತ್ರ ನಾವು ಬರ್ತೀವಿ, ಇಲ್ಲಿ ಬಂದು ನಾವು ಇಲ್ಲಿರುವಂಥ ಪದಾರ್ಥಗಳನ್ನ ಕೊಂಡ್ಕೊಳ್ತೀವಿ ಅನ್ನುವಂಥ ಮುಖೇನವಾಗಿ ಇಲ್ಲಿ ಬಂದಾಗ ಇವರು ಬೀಗ ಹಾಕೊಂಡು ಕೆಲಸ ಮಾಡ್ತಾರೆ. ಯಾಕ್ರಿ ಬೀಗ ಹಾಕೋಬೇಕು? ತಪ್ಪಿಲ್ದಿದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ತಮ್ಮ ಹೆಗಲು ಮುಟ್ಟು ನೋಡ್ಕೊಳ್ಳೋ ಥರ ಇವರು ಬೀಗ ಹಾಕೊಂಡು ಕೆಲಸ ಮಾಡೋದ? ಬೀಗ ಯಾಕೆ ಹಾಕಬೇಕಾಗಿದ್ರೆ? ಬೀಗ ಹಾಕಬಾರ್ದಿತ್ತಲ್ಲ? ಇವರು ಬೀಗ ಹಾಕೊಂಡು ಒಳಗಡೆ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಿಗಿನ ಇವರ ಒಂದು ಕೆಲಸ ಇದು ನೋಡಿ. ಯಾವ ರೀತಿಯಾಗಿ ಹಾಡ ಹಗಲೇ ಮಾಡ್ತಾ ಇರುವಂಥ ಅಪರಾಧ ಇದು. ಮಕ್ಕಳು ತಿಂತಾವ್ರಿ, ಚಿಕ್ಕ ಮಕ್ಕಳು ತಿಂತವೆ. ಇತ್ತೀಚೆಗೆ ನಾವು ಸುದ್ದಿಯನ್ನು ಕೇಳ್ತಾ ಇದ್ವಿ, ಕಫ್ ಸಿರಪ್, ಕೆಮ್ಮು ಬರುತ್ತೆ. ಇಂಥ ಪದಾರ್ಥ ತಿಂದರೆ ಕೆಮ್ಮು ಬರದೆ ಇನ್ನೇನು ಬರುತ್ತೆ? ಇಂಥದ್ದೇ ಬರುವಂಥದ್ದು. ಅದಾದ ಬಳಿಕ ಅಲ್ಲಿ ಔಷಧಿಯಲ್ಲೂ ಕೂಡ ಅಕ್ರಮ, ಇಲ್ಲಿ ತಿನ್ನುವಂಥ ತಿಂಡಿಯಲ್ಲೂ ಕೂಡ ಅಕ್ರಮ. ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಂಥ ಎಣ್ಣೆ, ಎಂಥ ಕಜ್ಜಾಯ, ಜೊತೆಗೆ ಪ್ಲಾಸ್ಟಿಕ್ಕನ್ನು ಕೂಡ ಪ್ಲಾಸ್ಟಿಕ್ ಅಕ್ರಮವಾಗಿ ಮಾಡುವಂಥದ್ದು, ಅದು ಅಕ್ರಮ. ಪ್ಲಾಸ್ಟಿಕ್ ಬಳಕೆ ಮಾಡುವ ಹಾಗಿಲ್ಲ. ಆದರೆ ಇಲ್ಲಿರುವಂಥ ಫುಡ್ಗಳನ್ನ ರೆಡಿ ಮಾಡಿ ಈ ಥರದ ಪ್ಲಾಸ್ಟಿಕ್ಗಳಲ್ಲಿ ಇವರು ಪ್ಯಾಕಿಂಗ್ ಮಾಡಿ ಇದನ್ನು ಹಾಕುವಂಥದ್ದು. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಏನಿದು ಹೈಜಿನ್ಸ್ ಫುಡ್ ಇದಲ್ವಾ? ಮತ್ತು ಯಾವುದು ಈ ಲೈನ ನಿಮ್ಮದು? ಹೈಜಿನಸ್ ಫುಡ್ ಅಂತೆ. ಇದು ಹೈಜಿನಿಕ್ ಅನ್ಸುತ್ತಾ ನಮಗೆ? ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಟ್ರೇಗಳಲ್ಲಿ ಹಾಕ್ತಾರೆ, ಸಿಂಟೆಕ್ಸ್ಗಳನ್ನ ಇಟ್ಟಿರುವಂಥದ್ದು. ಇಲ್ಲಿರುವಂಥ ಲೋಕಲ್ ಏಡ್ಸ್ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾರೆ. ಕೆಲಸ ಕೊಡಲಿ, ಉದ್ಯೋಗ ಒಳ್ಳೆಯದು. ಆದರೆ ಈ ರೀತಿಯಾದಂಥ ಕೆಲಸ ಮಾಡೋಕೆ ಹಚ್ಚದ? ಮಕ್ಕಳು ಕೊಡೋವಂಥ ಪದಾರ್ಥಗಳಿದು, ತಾವು ತಿನ್ನುವಂಥದ್ದು ಇದು. ಹಬ್ಬಗಳಿಗೆ, ಸ್ವೀಟ್ಗಳಿಗೆ ಹೋಲ್ಸೇಲ್ ಆಗಿ ಎಲ್ಲ ಬೇಕರಿಗಳಿಗೂ ಕಳಿಸ್ತಾರೆ ರೀ, ಎಲ್ಲದಕ್ಕೂ ಕಳಿಸ್ತಾರೆ. ಇಂಥದನ್ನು ಕಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಒಳ್ಳೆಯದು? ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇದು ಸ್ವೀಟ್ ಅಲ್ಲ, ಇದು ಕಾರ್ಕೋಟಕವಾದ ವಿಷ. ನಮ್ಮ ಪ್ರತಿನಿಧಿ ಅರವಿಂದ್ ಆ ಫ್ಯಾಕ್ಟ್ರಿಗಳು ನೋಡಿದಾಗ ಲಾಕ್ ಮಾಡಿತ್ತು, ಹೊರಗಡೆಯವ್ರು ನೋಡಿದಾಗ ಇಲ್ಲಿ ಏನು ಫ್ಯಾಕ್ಟ್ರಿಯೇ ಇಲ್ಲ, ಫ್ಯಾಕ್ಟ್ರಿ ಲಾಕ್ ಮಾಡಿದೆ, ಒಳಗಡೆ ಏನು ಚಟುವಟಿಕೆಯೇ ಅಥವಾ ಏನು ಪ್ರೊಡಕ್ಷನ್ನೇ ನಡೀತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ನಾವು ನೀವು ಅಂದ್ಕೊಂಡಿದ್ದು ಶುದ್ಧ ಸುಳ್ಳು. ಒಳಗಡೆ ನಡೀತಾ ಇದ್ದದ್ದು ಕರಾಳವಾದಂಥ ದಂಧೆ ಅದು. ಯಾಕಂತ ಹೇಳಿದರೆ ನಾವು ನೀವು ಬಾಯಿ ಚಪ್ಪಳಿಸ್ಕೊಂಡು, ನಾಲ್ಗೆ ಚಪ್ಪಳಿಸ್ಕೊಂಡು ತಿನ್ನುವಂತಹ ಈ ಸ್ವೀಟ್ ಇದೆಯಲ್ಲ, ಪಕ್ಕದ ಬೇಕರಿಗೆ ಹೋದರೆ ಸಿಗುವಂಥ ಈ ಸ್ವೀಟ್ ಇದೆಯಲ್ಲ, ಈ ಸ್ವೀಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಸುಲ್ತಾನ್ ಪಾಳ್ಯ ಸೇರಿದಂತೆ, ಕಾವಲ್ ಬೈರಲ್ ಸಂದ್ರ ಸೇರಿದಂತೆ ಈ ರೀತಿಯ ಈ ಸ್ವೀಟ್ ಫ್ಯಾಕ್ಟ್ರಿಗಳಿಂದ ಬರುವಂತಹ ಈ ಸಿಹಿ ಪದಾರ್ಥಗಳು ತಯಾರಾಗೋದು ಹೇಗೆ ಕೇಳಿದರೆ, ಹೊರಗಡೆ ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಸಿ ಬಾಣಲೆಯಲ್ಲಿ ಕುದಿತಾ ಇರುವಂತ ಆ ಕರಿಗಟ್ಟಿದ ಎಣ್ಣೆ, ರಸ್ತೆಯ ಟಾರಿಗೆ ಬಳಸುವಂತ ರೀತಿಯಲ್ಲಿ ಕಂಡು ಬರುವ ಎಣ್ಣೆ, ಪಕ್ಕದಲ್ಲೇ ಅರೆ ಕರಿದಿರುವಂತ ಆ ಕಜ್ಜಾಯ, ಕರಿ ಆಗಿರುವಂತ ಆ ಕಜ್ಜಾಯವನ್ನ ನಾವು ಪಕ್ಕದ ಅಂಗಡಿಯ ಸ್ವೀಟ್ ಅಂಗಡಿಯಲ್ಲಿ, ಬೇಕರಿಯಲ್ಲಿ ಖರೀದಿ ಮಾಡಿದರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ನಾನಾ ಕಾಯಿಲೆ ಕಸಾಲೆಗಳು ನಮ್ಮನ್ನು ಆವರಿಸ್ಕೊಳ್ತಾ ಇದ್ದಾವೆ. ಚಿಕ್ಕ ಮಕ್ಕಳೆಲ್ಲ ಕಾಯಿಲೆಗಳಿಂದ ನರಳ್ತಾ ಇದ್ದಾವೆ. ಏನು ಕಾರಣ ಅಂತ ನೋಡಿದರೆ, ಇದೇ ರೀತಿಯ ಗುಣಮಟ್ಟದ ಪದಾರ್ಥಗಳನ್ನು ಬಳಸದೆ ಕಾರ್ಕೋಟಕ ವಿಷದಂತಿರುವಂಥ ಈ ಎಣ್ಣೆ ಮತ್ತೊಂದು ಮಗದೊಂದನ್ನು ಬಳಸಿ ತಯಾರು ಮಾಡುವಂಥ ಸಿಹಿ ಕಜ್ಜಾಯ ಸ್ವೀಟ್ಗಳು ಎಲ್ಲವೂ. ನಾವು ಸಿಹಿ ತಿಂಡಿಗಳನ್ನು ಹಬ್ಬಗಳಲ್ಲಿ ತಿಂದು ಸಂಭ್ರಮಿಸ್ತೀವಿ, ಖುಷಿ ಪಡ್ತೀವಿ. ಆದರೆ ನಮ್ಮ ಆರೋಗ್ಯದ ಮೇಲೆ ಈ ಫ್ಯಾಕ್ಟ್ರಿಗಳು ಹೇಗೆಲ್ಲ ಚೆಲ್ಲಾಟ ಆಡ್ತಾ ಇದ್ದೀವಿ ಅನ್ನೋದನ್ನು ನಾವು ಸ್ಟಿಂಗ್ ಆಪರೇಷನ್ ಮೂಲಕ ನಮ್ಮ ರಿಪೋರ್ಟರ್ ಎಲ್ಲವನ್ನ ಬಯಲು ಮಾಡಿದ್ದಾರೆ, ಅರವಿಂದ್ ಬಯಲು ಮಾಡಿದ್ದಾರೆ. ಕಜ್ಜಾಯಕ್ಕೆ ಮುತ್ತಿಕೊಳ್ಳುತ್ತಿರುವ ನೊಣಗಳು, ಕಜ್ಜಾಯದ ಪ್ಯಾಕೆಟ್ಗಳ ಮೇಲೆ ಹೆಸರೇ ಇಲ್ಲ, ಎಕ್ಸ್ಪೈರಿ ಡೇಟು ಇಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ಕೂಡ ಇಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಬಕೆಟ್ ನಲ್ಲಿ ಹಿಟ್ಟು ತುಂಬಿಕೊಂಡು ಇಟ್ಟಿದ್ದಾರೆ ಸಿಬ್ಬಂದಿ. ನೋಡಿ, ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ ಅದ್ರ ಅಲ್ಲಿರುವಂಥ ಆ ದೃಶ್ಯಗಳನ್ನ ನೋಡಿ ನೀವು ಅದು ಯಾವ ಥರದ ಎಣ್ಣೆನೋ ಪದಾರ್ಥನೋ
ಸ್ವೀಟ್ ಅದು ಏನು ತಯಾರು ಮಾಡಿದಾರೋ ಕಜ್ಜಾಯಕ್ಕೆ ಹಾಕೋದು ಅನ್ಸುತ್ತದು, ಇಂಥದನ್ನು ಮಕ್ಕಳಿಗೆಲ್ಲ ತಿನ್ನಿಸಿದ್ರೆ ಅವ್ರು ಹೆಂಗೆ ಬದುಕಕ್ಕಾಗತ್ತೆ, ಅವ್ರು ಹೆಂಗೆ ಉಳಿಯೋಕ್ಕಾಗತ್ತೆ? ಇವ್ರ ಮಕ್ಕಳಿಗೆ ತಿನ್ನಿಸ್ತಾರಾ ಇವರು? ನನ್ನ ಪ್ರಶ್ನೆ ಇದು. ಇವ್ರ ಮಕ್ಕಳಿಗೆ ಇದನ್ನ ಕೊಡ್ತಾರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಸ್ಟಿಂಗ್ ಆಪರೇಷನ್. ನಾವು ಈ ಹಿಂದೆ ಕೂಡ ಇಲ್ಲಿರುವಂಥ ವಿಡಿಯೋಗಳನ್ನ ಮಾಡಿದ್ದೀವಿ. ಇಲ್ಲಿರುವಂಥ ಇದೇ ಪದಾರ್ಥಗಳ ವಿಡಿಯೋ ಇದು ಮಾಡಿದ್ವಿ, ತೋರಿಸ್ತೀವಿ ನಿಮ್ಗೆ. ಇಲ್ಲೂ ತೋರಿಸ್ತೀನಿ ನಾನು ಇನ್ನಷ್ಟು ಪದಾರ್ಥಗಳನ್ನ. ನೋಡಿ, ಇದನ್ನು ತಯಾರಿಸೋದು ಇವರು, ಅಂತಹ ಎಣ್ಣೆಯಲ್ಲಿ ಇದನ್ನು ತಯಾರಿಸುವಂಥದ್ದು. ಇವರು ಗೇಟ್ಗಳನ್ನ ಕ್ಲೋಸ್ ಮಾಡಿ ಇವರು ಇದನ್ನು ತಯಾರು ಮಾಡ್ತಾರೆ, ರಾಜಾರೋಷವಾಗಿ ಮಾಡ್ತಾರೆ. ಇವರು ಹೈಜೆನಿಕ್ ಆಗಿ ಮಾಡೋದಿದ್ರೆ ಸಮಾಜಕ್ಕೆ ಉತ್ತಮವಾದಂಥ ತಿಂಡಿ ತಿನಿಸುಗಳನ್ನ ಇವರು ಕೊಡೋದಾಗಿದ್ದರೆ ಹೋಲ್ಸೇಲಾಗಿ ಕೊಡ್ತಾರೆ. ಇಂಥದ್ರಲ್ಲಿ ಮಾಡೋದಾ? ಇದೇ ನೋಡಿ, ಇದು ಯಾವ ರೀತಿಯಾಗಿದೆ ನೋಡಿ. ಇದು ಈ ರೀತಿಯಾದಂಥ ಕರೆಂಟ್ ಮಷಿನ್ ಉಪಯೋಗಿಸ್ಕೊಂಡು ಇವರು ಸಿಹಿ ತಿಂಡಿಗಳನ್ನ ತಯಾರು ಮಾಡುವಂಥದ್ದು. ಇಲ್ಲಿರೋ ಯಾವುದು ಕೂಡ ಕ್ಲೀನ್ ಇಲ್ಲ, ಇಲ್ಲಿ ಯಾವುದು ಕೂಡ ಕ್ಲೀನ್ ಇಲ್ಲ. ಎಣ್ಣೆ ಮಾತ್ರ ಅಲ್ಲ, ಇಲ್ಲಿರುವಂಥ ಬಳಕೆ ಮಾಡುವಂಥ ವಸ್ತುಗಳು ಕ್ಲೀನ್ ಇಲ್ಲ, ಅಲ್ಲಿರುವಂಥ ಸೌಟ್ ಕ್ಲೀನ್ ಇಲ್ಲ, ಸಿಂಟೆಕ್ಸ್ಗಳು ಇಲ್ಲೇ ಇದ್ದಾವೆ, ಟ್ರೇಗಳಿಲ್ಲೇ ಇದ್ದಾವೆ, ಹಿಟ್ಟು ಅದಕ್ಕೇನು ಬಳಸ್ತಾರಲ್ಲ ಕಜ್ಜಾಯಕ್ಕೆ ಹಿಟ್ಟು, ಜೊತೆಗೆ ಇನ್ನಷ್ಟು ಹಾಗೆ ನಾವು ಮುಂದುವರೆದ ಭಾಗವಾಗಿ ನಿಮಗೆ ಇಲ್ಲಿರುವಂಥ ಪದಾರ್ಥಗಳನ್ನ ಜೊತೆಗೆ ಇನ್ನಷ್ಟು ಈ ಫ್ಯಾಕ್ಟ್ರಿಗಳು ಏನೇನಿದೆ ಅದನ್ನೆಲ್ಲವನ್ನು ತೋರಿಸ್ತಾ ಹೋಗ್ತೀವಿ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು. ಇಲ್ಲಿರುವಂಥ ಹಿಟ್ಟುಗಳು ನೋಡಿ, ಯಾವ್ದು ಬಕೀಟಲ್ಲಿ, ಬಕೀಟಲ್ಲಿ ಸರ್ ಇದನ್ನು ಬಕೀಟಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಕೀಟಲ್ಲಿ ಇಡಬೇಕಾ? ಇದನ್ನು ಹೈಜೆನಿಕ್ ಅಂತಾರೆ. ಇದನ್ನು ಇಲ್ಲಿರೋ ಓನರ್ ಅಬ್ಸ್ಕ್ಯಾಂಡ್, ಅವ್ರು ಇಲ್ಲವೇ ಇಲ್ಲ. ಫೋನ್ ಮಾಡಿರಿ ಓನರ್ಗೆ ಅಂತಂದರೆ ಅವ್ರು ಹೇಳ್ತಾ ಇರೋಂಥದ್ದು, ಓನರ್ ನಮ್ಮನ್ನು ಕೆಲಸದಿಂದ ತೆಗೆದಾಕ್ತಾರೆ ಸರ್ ಅಂತ. ಇವ್ರ ಕೆಲಸ ಹೋಗುತ್ತೆ ಅಂತ ಹೇಳಿ ಬೇರೆಯವ್ರ ಜೀವ ಕಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ವಾಹಿನಿ ಏನಿದೆ ಇದು ನಿಮ್ಮ ಧ್ವನಿ, ಇದು ಕೆಲಸ ಮಾಡ್ತಿರೋದೇ ಜನರಿಗೋಸ್ಕರ ಅನ್ನುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ನೀವು ಹಿಟ್ಟಿನ ಚೀಲಗಳನ್ನ ತೋರಿಸ್ತಾ ಇದ್ದೀವಿ, ಅಲ್ಲಿರುವಂಥ ಸಿಂಟೆಕ್ಸಲ್ಲಿರುವಂಥ ಧೂಳನ್ನ ನೋಡಿ, ಇದನ್ನೇ ಇವ್ರು ಇದು ಮಾಡುವಂಥದ್ದು. ಇಲ್ಲಿರುವಂಥ ನೀರನ್ನು ಇವರು ನೀರೇನು ಬಳಕೆ ಮಾಡ್ಕೋತಾರಲ್ಲ, ಇಲ್ಲಿ ಪದಾರ್ಥಗಳಿಗೆ ಬಳಕೆ ಮಾಡ್ಕೋತಾರಲ್ಲ, ಇಂಥ ಬ್ಯಾರಲ್ಗಳಲ್ಲಿ ಇಡೋದು. ಕಾಂತರಾಜ್ ಈ ಬ್ಯಾರಲ್ ತೋರಿಸಿ, ಈ ಬ್ಯಾರಲ್ ಒಳಗಡೆ ತೋರಿಸಿ. ಇಲ್ಲಿರುವಂಥ ನೀರನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು. ಆ ನೀರಲ್ಲೂ ಕಡ್ಡಿ ಕಸ, ಆ ನೀರಲ್ಲೂ ಧೂಳು, ಅಲ್ಲಿ ಕೆಲವು ಪದಾರ್ಥಗಳು ಇದೆಲ್ಲ ಬಿದ್ದಿರುತ್ತೆ. ಧೂಳು ಪಕ್ಕನೇ ಸಿಂಟೆಕ್ಸ್ ಇಟ್ಕೊಂಡಿರುವಂಥದ್ದು. ಆ ಸಿಂಟೆಕ್ಸಲ್ಲಿರುವಂಥ ನೀರನ್ನು ಬಳಸಿ ಅದರ ಜೊತೆಗೆ ಇವರು ಕೆಲಸ ಮಾಡುವಂಥದ್ದು. ಅದರಿಂದ ಇವರು ಪದಾರ್ಥಗಳನ್ನ ತಯಾರು ಮಾಡೋದು. ಇಲ್ಲೇ ಗೋಡೌನ್, ಮಿನಿ ಗೋಡೌನ್ ತಯಾರು ಮಾಡ್ಕೊಂಡಿದ್ದಾರೆ. ವೈರ್ ಇದೆ. ಇದೇ ರೀತಿಯಾಗಿ ಇವರು ತಯಾರು ಮಾಡಿ ಇದನ್ನು ಹೋಲ್ಸೇಲಾಗಿ ಕೊಡ್ತಾರೆ, ಅತಿ ಮಿನಿಮಮ್ ಪ್ರೈಸಿಗೆ ಕೊಡ್ತಾರೆ. ಅವರು ಅದನ್ನು ತೊಗೊಂಡ್ಬಂದು ಬೇಕ್ರಿನಲ್ಲಿ ಹಂಚಿ ಅದನ್ನು ಅವರು ಮಕ್ಕಳಿಗೆ ಎಲ್ಲರಿಗೂ ಕೊಡುವಂಥದ್ದು. ಇದನ್ನು ವೃದ್ಧರು ಮಕ್ಕಳು ತಿಂದರೆ ಬದುಕುವಂಥದ್ದು. ಇದು ತಾವು ನೋಡ್ಬೋದಿಲ್ಲಿ ಎಲ್ಲ ರೀತಿಯಾದಂಥದ್ದನ್ನು ದೃಶ್ಯಗಳನ್ನ ನಾವು ರೆಡ್ ಹ್ಯಾಂಡಾಗಿ ತೋರಿಸ್ತಾ ಇದ್ದೀವಿ. BBMP ಮಾರ್ಷಲ್ಗಳು ಬರ್ತಾರೆ, ಅದಕ್ಕಿಂತ ಮುಂಚೆ ನಾವು ಬರ್ತೀವಿ. ನಾವು ಸಿಹಿ ತಿಂಡಿಗಳನ್ನ ಕೊಂಡ್ಕೊಳ್ಬೇಕು ಅಂತ ಬಂದಿರ್ತೀವಿ, ಆದರೆ ಇವರು ಶಟರ್ ಲಾಕ್ ಮಾಡ್ಕೊಂಡಿರ್ತಾರೆ. ಸುಮಾರು 4 ದಿನಗಳಿಂದನೂ ನಾವು ಕಂಡಂಗೆ ಕಣ್ಣಾರೆ ಲಾಕ್ ಮಾಡಿಕೊಂಡು ಇವರು ಒಳಗಡೆ ಈ ರೀತಿಯಾದಂತಹ ದಂಧೆಯನ್ನು ನಡೆಸ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕಾದಂಥ ಸ್ಟೋರಿ ಇದು, ನೋಡಲೇಬೇಕಾದಂಥ ದೃಶ್ಯಗಳಿವು. ರಿಪಬ್ಲಿಕ್ ಕನ್ನಡದ ವಾಹಿನಿಯಲ್ಲಿ ಎಕ್ಸ್ಪ್ಲೋಸ್ ಮಾಡ್ತಾ ಇದ್ದೀವಿ. ಇದನ್ನು ತಾವು ದೃಶ್ಯಗಳು ನೋಡ್ಬೋದು. ತಿಂಡಿ ತಿನಿಸುಗಳನ್ನ ಇಲ್ಲೇ ಹಾಕಿ ಇವರು ರೆಡಿ ಮಾಡುವಂಥದ್ದು. ಆ ದೃಶ್ಯಗಳನ್ನು ತಮಗೆ ನಾವು ತೋರಿಸ್ತಾ ಇರುವಂಥದ್ದು, ಮಷಿನ್ಗಳಿರುವಂಥದ್ದು. ನನಗೆ ಸರ್ಪ್ರೈಸ್ ಆಗಿದ್ದು ಯಾವುದು ಗೊತ್ತಾ? ನನಗೆ ಸರ್ಪ್ರೈಸ್ ಆಗಿದ್ದಿದೆ ಇಲ್ಲಿದ್ದಂಥ ಎಣ್ಣೆಗಳು. ಏನು ಎಣ್ಣೆ ರೀ ಇದು? ಇದನ್ನು ನಾವು ಗಾಡಿಗಳಲ್ಲಿ ಆಯಿಲ್ ಹಾಕ್ತೀವಲ್ಲ, ಆ ಆಯಿಲ್ ಈ ಬಟ್ಟೆ ನೋಡಿ, ಇದರಿಂದ ಇವರು ಕಜ್ಜಾಯಗಳನ್ನ ಪಕ್ಕಕ್ಕೆ ಸರಿಸುವಂಥದ್ದು, ಅಂದರೆ ರೆಡಿಯಾಗಿರುತ್ತಲ್ಪ. ಇಲ್ಲಿ ನೋಡಿ ಇದು ಗಾಡಿಗೆ ಹಾಕುವಂಥ ಎಣ್ಣೆ ರೀ ಇದು. ಗಾಡಿಗೆ ಹಾಕುವಂಥ ಯಾವ ಆಯಿಲ್ ಬಳಸ್ತೀವಲ್ಲ ಆ ಥರದ್ದೇ ಕಲರ್ ಇದೆ ಇದು. ಇದನ್ನು ಹಾಕಿ ಮಾಡಿರುವಂಥ ಕಜ್ಜಾಯ ತಿಂದರೆ ಬದುಕೋದುಂಟಾ ಇದನ್ನು ತಿಂದರೆ? ಇಲ್ಲಿರುವಂಥ ಆಫೀಸರ್ಸ್ಗಳು ಈ ಹಿಂದೆ ಬಂದು ಇಲ್ಲಿ ಇವರಿಗೆ ವಾರ್ನ್ ಮಾಡಿರ್ತಾರೆ. ಪ್ಲಾಸ್ಟಿಕ್ಗಳ ವಿಷಯದಲ್ಲಾಗಲಿ ಈ ವಿಷಯದಾಗಲೂ ವಾರ್ನ್ ಮಾಡಿರ್ತಾರೆ. ಹಾಗಿದ್ರೆ ಇವ್ರಿಗೆ ಕೇಳೋರು ಯಾರು ಇಲ್ವಾ? ಹೈ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಇಲ್ಲಿರುವಂಥ ಓನರು. ಹೈಜೆನಿಕ್ ಫುಡ್ ಅನ್ನುವಂಥದ್ದನ್ನು ಇವರು ತಯಾರಿ ಮಾಡುವಂಥದ್ದು. ಇದು ಕೇವಲ ಒಂದು ಫ್ಯಾಕ್ಟ್ರಿಯ ಉದಾಹರಣೆ. ಹೀಗೆ ಅಣಬೆಗಳ ಹಾಗೆ ನಗರದಾದ್ಯಂತ ತಲೆ ಎತ್ಕೊಂಡಿದ್ದಾವೆ ಈ ಥರ ಫ್ಯಾಕ್ಟ್ರಿಗಳು. ಇವಕ್ಕೆ ಪರ್ಮಿಷನ್ ಯಾರು ಕೊಡ್ತಾರೆ? ಇವರು ಇಷ್ಟು ಗಲೀಜಾಗಿ ಫ್ಯಾಕ್ಟ್ರಿನ ಇರೋಕ್ಕೆ BBMPನೋ ಅಥವಾ GBNO ಅವ್ರು ಯಾಕೆ ಬಿಡ್ತಾರೆ? ಫುಡ್ ಇನ್ಸ್ಪೆಕ್ಟರ್ಗಳು ಪದೇ ಅಲ್ಲಿ ವಿಸಿಟ್ ಮಾಡಬೇಕಲ್ವಾ? ಈ ಸ್ಥಿತಿಗೆ ಬರೋಕ್ಕೆ ಯಾಕೆ ಬಿಡ್ತಾರೆ ಗೊತ್ತಿಲ್ಲ. ಬಿಸಿ ಕಜ್ಜಾಯಕ್ಕೆ ಇವರು ಬಳಸೋ ನೀರು ಕೂಡ ಅಷ್ಟೇ ಕೊಳಕಾಗಿದೆ. ಕಸ ಕಡ್ಡಿ ಬಿದ್ದಿರುವಂಥ ನೀರು, ಅದರಲ್ಲಿ ಏನೂ ಸ್ವಚ್ಛತೆ ಇಲ್ಲದೆ ಇರುವಂಥ ನೀರು, ಅದನ್ನೇ ಬಳಸಿ ಸಿಹಿ ತಯಾರಿಕೆ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲೇ ತ್ಯಾಜ್ಯದ ರಾಶಿ ಇದೆ, ಕಸ ಗುಡ್ಡೆನೇ ಇದೆ, ಅದರ ಪಕ್ಕದಲ್ಲೇ ನೀರು ಇಟ್ಕೊಂಡಿರ್ತಾರೆ.
ಇನ್ನು ಉಪ್ಪು ಅಷ್ಟೇ, ಅದ್ರದ್ದೇನು ಸ್ವಚ್ಛತೆ ಇಲ್ಲ, ಒಂದು ರಾಶಿ ಧೂಳು ಬಿದ್ದಿರುತ್ತೆ, ಅಂಥದ್ರಲ್ಲೇ ಸಿಹಿ ತಿಂಡಿ ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ, ರಿಪಬ್ಲಿಕ್ ಕನ್ನಡ ವಾಹಿನಿ ಏನಿದೆ ಇದು ನಿಮ್ಮ ಧ್ವನಿ, ಇದು ಕೆಲಸ ಮಾಡ್ತಿರೋದೇ ಜನರಿಗೋಸ್ಕರ ಅನ್ನುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ನೀವು ಹಿಟ್ಟಿನ ಚೀಲಗಳನ್ನ ತೋರಿಸ್ತಾ ಇದ್ದೀವಿ, ಅಲ್ಲಿರುವಂಥ ಸಿಂಟೆಕ್ಸಲ್ಲಿರುವಂಥ ಧೂಳನ್ನ ನೋಡಿ ಇದನ್ನೇ ಇವ್ರು ಇದು ಮಾಡುವಂಥದ್ದು. ಇಲ್ಲಿರುವಂಥ ನೀರನ್ನು ಇವರು ನೀರೇನು ಬಳಕೆ ಮಾಡ್ಕೊತಾರಲ್ಲ, ಇಲ್ಲಿ ಪದಾರ್ಥಗಳಿಗೆ ಬಳಕೆ ಮಾಡ್ಕೊತಾರಲ್ಲ, ಇಂಥ ಬ್ಯಾರಲ್ಗಳಲ್ಲಿ ಇಡೋದು. ಕಾಂತರಾಜ್ ಈ ಬ್ಯಾರಲ್ ತೋರಿಸಿ, ಈ ಬ್ಯಾರಲ್ ಒಳಗಡೆ ತೋರಿಸಿ, ಇಲ್ಲಿರುವಂಥ ನೀರನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು. ಆ ನೀರಲ್ಲೂ ಕಡ್ಡಿ ಕಸ, ಆ ನೀರಲ್ಲೂ ಧೂಳು, ಅಲ್ಲಿ ಕೆಲವು ಪದಾರ್ಥಗಳು ಇದೆಲ್ಲ ಬಿದ್ದಿರುತ್ತೆ. ಧೂಳು ಪಕ್ಕನೇ ಸಿಂಟೆಕ್ಸ್ ಇಟ್ಕೊಂಡಿರುವಂಥದ್ದು. ಆ ಸಿಂಟೆಕ್ಸಲ್ಲಿರುವಂಥ ನೀರನ್ನು ಬಳಸಿ ಅದರ ಜೊತೆಗೆ ಇವರು ಕೆಲಸ ಮಾಡುವಂಥದ್ದು. ಅದರಿಂದ ಇವರು ಪದಾರ್ಥಗಳನ್ನ ತಯಾರು ಮಾಡೋದು. ಇಲ್ಲೇ ಗೋಡೌನ್, ಮಿನಿ ಗೋಡೌನ್ ತಯಾರು ಮಾಡ್ಕೊಂಡಿದ್ದಾರೆ. ವೈರ್ ಇದೆ ಕಂತ. ಇದೇ ರೀತಿಯಾಗಿ ಇವರು ತಯಾರು ಮಾಡಿ ಇದನ್ನು ಹೋಲ್ಸೇಲಾಗಿ ಕೊಡ್ತಾರೆ, ಅತಿ ಮಿನಿಮಮ್ ಪ್ರೈಸಿಗೆ ಕೊಡ್ತಾರೆ. ಅವರು ಅದನ್ನು ತೊಗೊಂಡ್ಬಂದು ಬೇಕ್ರಿನಲ್ಲಿ ಹಂಚಿ ಅದನ್ನು ಅವರು ಮಕ್ಕಳಿಗೆ ಎಲ್ಲರಿಗೂ ಕೊಡುವಂಥದ್ದು. ಇದನ್ನು ವೃದ್ಧರು ಮಕ್ಕಳು ತಿಂದರೆ ಬದುಕುವಂಥದ್ದು. ಇದು ತಾವು ನೋಡ್ಬೋದಿಲ್ಲಿ ಎಲ್ಲ ರೀತಿಯಾದಂಥದ್ದನ್ನು ದೃಶ್ಯಗಳನ್ನ ನಾವು ರೆಡ್ ಹ್ಯಾಂಡಾಗಿ ತೋರಿಸ್ತಾ ಇದ್ದೀವಿ. ಇದೆಲ್ಲದಕ್ಕಿಂತ ಭಯಾನಕವಾಗಿದೆ ಆ ಫ್ಯಾಕ್ಟರಿಯಲ್ಲಿ ಬೆಳೆಸುವಂಥ ಮೈದಾ ಹಿಟ್ಟಿನಲ್ಲಿ ಕಾಣಿಸ್ತಾ ಇರುವ ಜಿರಳೆಗಳು. ಚಿಕ್ಕ ಚಿಕ್ಕ ಜಿರಳೆಗಳು ಓಡಾಡ್ತಾ ಇದ್ದಾವೆ ಮೈದಾ ಹಿಟ್ಟಿನಲ್ಲಿ. ಸ್ವೀಟಿಗೆ ಬೆಳೆಸೋದೇ ಮೈದಾವನ್ನು ಅವರು ಸ್ಟೋರ್ ಮಾಡಿ ಇಟ್ಟಿದ್ರಲ್ಲ, ಆ ಚೀಲದ ಒಳಗಡೆ ಜಿರಳೆಗಳು ಓಡಾಡ್ತಾ ಇದ್ದಾವೆ. ಜಿರಳೆಗಳ ಸಂತತಿ ಹಿಟ್ಟಿನಲ್ಲಿ ಓಡಾಡ್ತಾ ಇದ್ದಾವೆ. ಜಿರಳೆಗಳು, ಹುಳುಗಳು, ಸ್ವೀಟ್ ಶೇಖರಣೆ ಮಾಡುವ ಬಾಕ್ಸ್ನಲ್ಲಿ ಜಿರಳೆಗಳು. ವಾಹನಗಳ ಆಯಿಲ್ನಂತೆ ಇರುವ ಎಣ್ಣೆ ಬಳಕೆ ಮಾಡ್ತಾರೆ. ಹೆಸರಿಗೆ ಫ್ಯಾಕ್ಟರಿಗೆ ಹೈಜೀನ್ ಅನ್ನುವ ಹೆಸರಿಟ್ಟಿದ್ದಾರೆ. ಹೈಜೀನ್ ಅಂತ ಹೇಳಿದರೆ ಏನು, ಆದರೆ ಆ ಫ್ಯಾಕ್ಟ್ರಿ ಮಾಡ್ತಿರೋದು ಏನು? ಇಲ್ಲಿ ತಯಾರಾಗುವ ಸ್ವೀಟ್ ತಿಂದರೆ ಪ್ರಾಣಕ್ಕೆ ಕುತ್ತು ಬರುತ್ತೆ. ಇಲ್ಲಿ ತಯಾರಾಗುವಂತಹ ಸ್ವೀಟ್ ತಿಂದರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ. ಬಳಸೋ ಮೈದಾದಲ್ಲಿ ಜಿರಳೆ ಮರಿಗಳು ಓಡಾಡ್ತಾ ಇದ್ದಾವೆ, ಜಿರಳೆ ಮೊಟ್ಟೆ ಇದ್ದಾವೆ. ಅವರು ಅದನ್ನೆಲ್ಲವನ್ನೂ ಕೂಡ ಸೋಸಿ ಏನಾದರೂ ಹಾಕ್ತಾರ? ಏನಿಲ್ಲ, ಹಾಗೆ ಅದನ್ನು ಸುರಿತಾರೆ. ಆ ಮಿಕ್ಸ್ ಮಾಡುವಂಥ ಆ ಯಂತ್ರ ಇದೆಯಲ್ಲ, ಅದರ ಮೂಲಕ ಮಿಕ್ಸ್ ಮಾಡ್ತಾರೆ. ಅಪ್ಪಚ್ಚಿ ಆಗತ್ತೆ. ಅಪ್ಪಚ್ಚಿ ಆದಂತಹ ಜಿರಳೆಗಳನ್ನು ಇವರು ಆ ನಂತರ ನಿಮಗೆ ಏನು ಸ್ವೀಟ್ ಬೇಕು, ಅದು ಕಜ್ಜಾಯ ಆಗಬೇಕಾ, ಜಾಮೂನ್ ಆಗಬೇಕಾ, ಮತ್ತೊಂದಾಗಬೇಕಾ, ಮಗದೊಂದಾಗಬೇಕಾ, ಆ ಕರಿ ಎಣ್ಣೆಯಲ್ಲಿ ಕರಿತಾರೆ. ಕರಿ ಎಣ್ಣೆಯಲ್ಲಿ ಕರಿದ ಆ ಸ್ವೀಟನ್ನು ಆ ನಂತರ ಪ್ಯಾಕ್ ಮಾಡಿ ನಾವೆಲ್ಲರೂ ನೋಡೋ ಹಾಗೆ, ನಮ್ಮ ಬಾಯಿಗೆ ರುಚಿ ಅನಿಸೋ ಹಾಗೆ ಪ್ಯಾಕ್ ಮಾಡಿ ಬೇಕ್ರಿಗಳಿಗೆ ಕೊಡ್ತಾರೆ. ನೋಡಿ, ನೀವು ನೋಡ್ತಾ ಇದ್ದೀರಿ ಮೈದಾ ಹಿಟ್ಟಿನಲ್ಲಿ ಜಿರಳೆ, ಸತ್ತೋಗಿರೋ ಜಿರಳೆಗಳನ್ನು ನೋಡ್ತಾ ಇದ್ದೀರಿ. ಅದನ್ನೆಲ್ಲ ಹೆಕ್ಕಿ ಏನು ಇವರು ಸುರಿತಾರೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ. ಹಾಗೆ ಸುರಿತಾರೆ, ಹಾಗೆ ಅವರು ಸ್ವೀಟ್ ತಯಾರು ಮಾಡಿ ಆನಂತರ ಬೇಕ್ರಿಗಳಿಗೆ ಕಳಿಸ್ಕೊಡ್ತಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಇಂಥ ಕಾವಲ್ ಭೈರಸಂದ್ರದಂತೆ ಈ ರೀತಿಯ ಸ್ವೀಟ್ ತಯಾರಿಕಾ ಕಾರ್ಖಾನೆಗಳ ವಿರುದ್ಧ ಸಮರವನ್ನು ಸಾರಿದೆ. ನಾವು ನಿನ್ನೆ ಕಾವಲ್ ಭೈರಸಂದ್ರದ ಈ ಫ್ಯಾಕ್ಟ್ರಿ ಒಳಗೆ ನುಗ್ಗಿ ಒಳಗಡೆಯ ಅಸಲಿ ಚಿತ್ರಣವನ್ನು ತೋರಿಸಿದ್ದೀವಿ. ಅಲ್ಲಿ ಏನೇನಿದೆ ಆ ಭಯಾನಕ ದೃಶ್ಯವನ್ನು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ವಿವರಿಸಿದ್ದಾರೆ. ಅರವಿಂದ್, ಬನ್ನಿ ನೋಡೋಣ. ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನುವಂಥದ್ದು. ಪ್ಲಾಸ್ಟಿಕ್ ನೋಡಿ, ನಾವು ಆಗಲೇ ಹೇಳ್ತಾ ಇದ್ವಿ, ಪ್ಲಾಸ್ಟಿಕ್ಗಳು, ಜಿರಳೆ ನೋಡಿ. ಇಂಥ ದೃಶ್ಯಗಳಲ್ಲಿ ನೀವು ಕಾಣಸಿಗುತ್ತೆ, ನಿಮಗೆ ಇಂಥ ದೃಶ್ಯಗಳನ್ನ ನೋಡಿ ಸಿಗುತ್ತೆ ನಿಮಗೆ. ಬೆಂಗಳೂರಿನಲ್ಲಿ ಈ ಹಿಂದೆ ಈ ಥರ ಆಗ್ತಿತ್ತು ಅಂತ ನಮ್ಮ ಹಿರಿಯ ಪತ್ರಕರ್ತ ಮಿತ್ರರು, ಹಿರಿಯ ವರದಿಗಾರರು ಈ ರೀತಿ ರಿಪೋರ್ಟ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದುಂಟು. ಆದರೆ ರಾಜ್ಯ ರಾಜಧಾನಿಯಲ್ಲಿ ಈ ರೀತಿಯಾದಂಥ ಪದಾರ್ಥಗಳು ಇದೆ ಅನ್ನೋದು, ಆ ಹಿಟ್ಟಲ್ಲೆಲ್ಲ ಜಿರಳೆಗಳು ಓಡಾಡ್ತಿದ್ದಾರೆ. ನೋಡ್ಬೋದು ರೀ ನೀವು. ಇಂಥ ಹಿಟ್ಟಿಂದ ಇವರು ಕಜ್ಜಾಯ ತಯಾರು ಮಾಡ್ತಾರೆ ರೀ. ಇದನ್ನು ತಿಂದರೆ ಬದುಕೋಕುಂಟಾ? ಇದನ್ನು ತಿಂದರೆ ಬದುಕಬಹುದಾ ಅಂತ. ಈ ಹಿಟ್ಟಿಲ್ಲಿ ಮಾಡಿರುವಂಥ ಕಜ್ಜಾಯವನ್ನು ತಿನ್ನಿಸಿ ಇವರು ನೋಡಿ. ಇಲ್ಲಿ ಜಿರಳೆ ನೋಡಿ, ಇಲ್ಲಿ 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 ಈ ದೃಶ್ಯಗಳಲ್ಲಿ ತಾವು ಜಿರಳೆಗಳನ್ನ ನೋಡ್ಬೋದು. ಮತ್ತಷ್ಟು ನಾನು ಅದನ್ನ ಹಿಟ್ಟನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ. ಆ ಹಿಟ್ಟಲ್ಲಿ ನಿಮಗೆ ಜಿರಳೆಗಳು ಸಿಗುತ್ತವೆ. ನಾವೇನು ಇದನ್ನು ಇಲ್ಲಿ ನೋಡ್ಬೋದು, ರೆಡ್ ಹ್ಯಾಂಡಾಗಿ ತಂದು ತೋರಿಸಿರುವಂಥದ್ದು ಈ ಹಿಟ್ಟನ್ನು. ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಜಿರಳೆ ಕಾಣಿಸಿಗುತ್ತೆ ನಿಮಗೆ, ಧೂಳು ಕಾಣಿಸಿಗುತ್ತೆ ನಿಮಗೆ. ಜಿರಳೆಗಳಿಂದ ತೆಗಿತಿದ್ದಂಗೆ ಜಿರಳೆಗಳು ಓಡಾಡಿದ್ವು.
ಇಲ್ಲಿ ಬನ್ನಿ, ಈ ದೃಶ್ಯ ತೋರಿಸಿ ಕಾಂತರಾಜ್. ಇದನ್ನು ತೋರಿಸಲೇಬೇಕಾದಂಥ ದೃಶ್ಯ ಇದು. ಇಲ್ಲಿ ನೋಡಿ ಜಿರಳೆಗಳು ನೋಡಿ. ಇವ್ರು ಮತ್ತು ಹೈಜೀನ್ ಅಂತ ಇದು ಈ ಹೆಸರು, ಈ ಫ್ಯಾಕ್ಟ್ರಿ ಹೆಸರು ಹೈಜೀನ್ ಫುಡ್ಸ್. ಯಾವ ರೀತಿ ಹೈಜೀನ್ ರೀ? ಅವ್ರು ಹೇಳ್ತಾರೆ ಮನೆಯಲ್ಲಿ ನಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ, ಬಚ್ಚೆ ಲೋಗ್ ಕಾಯ್ತಾ ಇದ್ದಾರೆ ಅಂತ. ಬೇರೆ ಬಚ್ಚೆ ಲೋಗ್ ಸತ್ತರೆ ಇವರಿಗೆ ಪರವಾಗಿಲ್ವಾ? ಇವರಿಗೆ ಅದರ ಮಾನವೀಯತೆ ಇಲ್ವಾ? ಇವ್ರು ತಿಂತಾರೆ ಇಂಥ ಫುಡ್ನ? ಸರ್, ಅದು ಯೂಸ್ ಮಾಡಿರೋ ಎಣ್ಣೆ, ಅಂದರೆ ನಾವು ಬಳಕೆ ಮಾಡಿದಿರೋದಕ್ಕೆ ಜಿನ್ ಇರುತ್ತಂತೆ. ಅದೆಂಥ ಜಿನ್ನೋ ನನಗೂ ಗೊತ್ತಿಲ್ಲ. ನಾವು ಕೂಡ ಓದಿದ್ದೀವಿ ವಿಜ್ಞಾನವನ್ನು ಸ್ವಲ್ಪ. ವಿದ್ಯಾವಂತರೇ ಇಲ್ಲಿರೋಂಥ ಎಲ್ಲ ಆಫೀಸರ್ಗಳು, ಮಾರ್ಷಲ್ಗಳು, ನಾನು, ನಮ್ಮ ಕ್ಯಾಮ್ರಾಮೆನ್ನು. ಆದರೆ ಇಂಥದನ್ನು ನಾವು ನೋಡಿಲ್ಲ. ಅದನ್ನು ತಿಂತೀರಾ ಅಂದರೆ ಅವ್ರು ತಿನ್ನೋಕ್ಕೆ ರೆಡಿ ಇಲ್ಲ, ತಿನ್ನಿಸೋಕ್ಕೂ ರೆಡಿ ಇಲ್ಲ, ಸಮಾಜಕ್ಕೆ ಮಾರೋಕ್ಕೂ ಮಾತ್ರ ರೆಡಿ ಇದ್ದಾರೆ. ಓನರ್ ಬರ್ತಾರಂತೆ, ಓನರ್ ಬಂದು ನಮ್ಮನ್ನು ಕೆಲಸದಿಂದ ತೆಗಿತಾರೆ ಸರ್, ದಯವಿಟ್ಟು ತಾವು ಇಲ್ಲಿರುವಂಥ ಈ ಎಲ್ಲ ಜಾಗವನ್ನು ಬಿಟ್ಟು ತಾವು ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವರ ಮಕ್ಕಳು, ಇವ್ರ ಕುಟುಂಬ ಬದುಕಲಿ, ಅದಕ್ಕೆ ನಮ್ಮ ಸಮ್ಮತಿ ಇದೆ. ಆದರೆ ಬೇರೆ ಸಮಾಜದಲ್ಲಿರೋ ಮಕ್ಕಳನ್ನ ಕೊಲ್ಲೋದಕ್ಕೆ, ವಿಷ ಪದಾರ್ಥವನ್ನು ಉಣಿಸಿ ಕೊಲ್ಲೋದಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು? ಆರೋಗ್ಯ ಸಚಿವರೇ. ನೋಡಿ, ನಿಮ್ಮ ಗ್ರೇಟರ್ ಬೆಂಗಳೂರಿನ ಇಲ್ಲಿನ ಫುಡ್ ಫ್ಯಾಕ್ಟ್ರಿ, ಇಲ್ಲಿನ ತಯಾರಾಗುವಂಥ ಸಿಹಿ ತಿಂಡಿಗಳನ್ನ ನಿಮಗೆ ತೋರಿಸೋದಕ್ಕಂತಾನೆ ರೆಡ್ ಹ್ಯಾಂಡಾಗಿ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿ ತೋರಿಸುವಂಥ ಜರ್ನಲಿಸ್ಟ್ಗಳು ನಾವಲ್ಲ, ವಾಹಿನಿ ನಮ್ಮದಲ್ಲ. ರೆಡ್ ಹ್ಯಾಂಡಾಗಿ ಈ ಹಿಂದೆನೂ ಮಾಡಿರುವಂಥ ವಿಡಿಯೋಗಳು ನಮ್ಮ ಹತ್ರ ಇದೆ, ಅದನ್ನು ಮಾತ್ರ ಮಾಡಿ ಸ್ಟೋರಿನ ಮಾಡ್ಬೋದಿತ್ತು. ಆದರೆ ರೆಡ್ ಹ್ಯಾಂಡಾಗಿ ವಿತ್ ಫುಡ್ ಇನ್ಸ್ಪೆಕ್ಟರ್ ಜೊತೆಗೆ ಬಂದಿರುವಂಥದ್ದು. ಇಲ್ಲಿರುವಂಥ ಕಜ್ಜಾಯವನ್ನು ನಾನು ತೋರಿಸ್ತೀನಿ. ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ. ಎಣ್ಣೆ ಯಾವ ಥರ ಇದೆ ಮತ್ತೊಂದು ಬಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ಒಳ್ಳೆಯ ಎಣ್ಣೆ ಅಂತಿದ್ದು, ಏನು ಕೆಟ್ಟದ್ದು ಎಣ್ಣೆ ಅಲ್ಲ ಅಂತಿದ್ದು. ಹಾಗಿದ್ರೆ ಇದನ್ನು ಕಳಿಸ್ಬೋದಾ? ಇದರ ವರದಿಯನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇದು ಅತ್ಯುತ್ತಮ ಆಹಾರ ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಆಯಿತು, ಓಕೆ, ಇದು ಅತ್ಯುತ್ತಮ ಆಹಾರದ ಉಪಕರಣಗಳಿಂದನೇ ಮಾಡಿದಾರಂತ ಅನ್ಕೊಳ್ಳೋಣ. ಆದರೆ ಇಲ್ಲಿರುವಂಥ ಶುಚಿ ಯಾವ ಥರ ಸ್ವಚ್ಛತೆ ಇದೆಯಾ? ಜಿರಳೆಗಳನ್ನ ನೋಡಿದ್ವಿ ನಾವು ಬಾಕ್ಸ್ಗಳನ್ನ ಓಪನ್ ಮಾಡಿದಾಗ. ಆ ಹಿಟ್ಟುಗಳನ್ನ ಇಟ್ಟಂಥ ಆ ಬಾಕ್ಸ್ ಏನಿತ್ತು, ಅಲ್ಲಿದ್ದಂಥ ಪ್ಲಾಸ್ಟಿಕ್ನಲ್ಲಿ ಜಿರಳೆಗಳು ಓಡಾಡ್ತಾ ಇದ್ವು. ಅದನ್ನು ಕೂಡ ನಾವು ತೋರಿಸಿದ್ವಿ. ಯಾವುದೋ ಒಂದು ವಿಡಿಯೋನ ಇಟ್ಕೊಂಡು ಸ್ಟಿಂಗ್ ಮಾಡಿದಂಥವ್ರು ನಾವಲ್ಲ. ಆ ಒಂದು ಹಂತದಲ್ಲಿ ನಾವು ದೃಶ್ಯಗಳನ್ನ ತೋರಿಸ್ತಾ ಹೋದ್ವಿ ನಿಮಗೆ. ಈ ರೀತಿಯಾಗಿ ಕಜ್ಜಾಯಗಳನ್ನ ರೆಡಿ ಮಾಡಿ ಇವರು ಈ ಥರ ಪ್ಲಾಸ್ಟಿಕ್ಗಳಲ್ಲಿ ಈ ಕಜ್ಜಾಯವನ್ನು ಪ್ಯಾಕ್ ಮಾಡ್ತಾರೆ. ಇದನ್ನು ಹೋಲ್ಸೇಲಾಗಿ ಇವರು ಕೊಡುವಂಥದ್ದು, ಬೇರೆ ಮಕ್ಕಳಿಗೆ ಇದನ್ನು ತಿನ್ನಿಸುವಂಥದ್ದು. ಹಾಗಾದರೆ ಈ ಬಗೆಗೆ ಗಮನ ಹರಿಸಬೇಕು. ಅದಕ್ಕಾಗಿಯೇ ನೇರವಾದಂತಹ ದೃಶ್ಯಗಳಲ್ಲಿ ನಾವು ಕೂಡ ಈ ಒಂದು ಸುದ್ದಿಯನ್ನು ತೋರಿಸಿದ್ವಿ. ಈ ಬಗೆಗೆ ಆರೋಗ್ಯ ಸಚಿವರು ಗಮನ ಹರಿಸಬೇಕು. ತಿನ್ನುವಂಥ ಸಮಾಜದ ಜನರು ನಿಮ್ಮ ಮಕ್ಕಳಿಗೆ ಇಂಥದ್ದನ್ನು ತಿನ್ನಿಸೋಕೆ ಹೋಗಬೇಡಿ. ಇದು ನಮ್ಮ ಕಳಕಳಿಯ ವಿನಂತಿ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಚಿವರು, ಸರ್ಕಾರ ಈ ಸುದ್ದಿಯನ್ನು ನೋಡಬೇಕು. ಇದರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಂಗಡಿಯಲ್ಲಿ ಮಾರಾಟವಾಗೋ ಹಾಲ್ಕೋವಾ, ಚಿಕ್ಕ ವೈಟ್ ಹಾಲ್ಕೋವಾ ಬರುತ್ತಲ್ಲ, ಅದು ಹೆಂಗೆ ತಯಾರಾಗತ್ತೆ ಗೊತ್ತಾ? ಕಜ್ಜಾಯ ನೋಡಿದ್ರೆ ಇನ್ನು ಹಾಲ್ಕೋವಾ ನೋಡೋಕ್ಕೆ ಬೆಳ್ಳಗೆ ಕಾಣುತ್ತೆ, ಅದು ಹೆಂಗೆ ತಯಾರಾಗತ್ತೆ? ಇಂಥ ಕಳಪೆ ಫ್ಯಾಕ್ಟ್ರಿಗಳು ಅಂಥ ಸಿಹಿ ತಿನಿಸುಗಳನ್ನು ತಯಾರು ಮಾಡೋದ್ರ ಮುಖಾಂತರ ಕಳಪೆ ಆಹಾರವನ್ನು ಸಮಾಜಕ್ಕೆ ಪೂರೈಸ್ತಾ ಇದ್ದಾವೆ. ಸಾಮಾಜಿಕ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಮಾಡ್ತಾ ಇದೆ. ಸರ್, ನಮ್ಗದು ಅದೇನು ಹೆಂಗಿದ್ರು ಓಪನ್ನೇ ಮಾಡ್ತಾರೆ ಫಂಕ್ಷನಲ್ಲಿ. ನಮ್ಗೆ ಹೋಲ್ಸೇಲಾಗಿ ಸಿಕ್ಕರೆ ಸಾಕು. ಗುಹೆಯಂತಿರುವ ಜಾಗದಲ್ಲಿ ತಯಾರಾಗ್ತಿರುವ ಸಿಹಿ ತಿಂಡಿ. ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಒಳಗೆ ಬಿಡದೆ ಪುಂಡಾಟ. ನೆಲಕ್ಕೆ ಪೇಪರ್, ಬಟ್ಟೆ ಹಾಸದೆ ಜೋಡಿಸಿಟ್ಟಿರುವಂತಹ ಸ್ವೀಟ್. ಆಲ್ಕೋವಾ ಟ್ರೈ ಪಕ್ಕದಲ್ಲೇ ಪ್ಲಾಸ್ಟಿಕ್ ವಸ್ತುಗಳ ತ್ಯಾಜ್ಯದ ಗುಡ್ಡೆ. ಚಪ್ಪಲಿ ಹಾಕೊಂಡು ತಯಾರಿಸಿದ ಹಾಲ್ಕೋವಾ ಮೇಲೆ ಅಲ್ಲಲ್ಲಿ ನೋಡ. ಸ್ವಚ್ಛತೆಯನ್ನೇ ಕಾಣದ ಯಂತ್ರಗಳು. ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ಕಳಪೆ ಸ್ವೀಟ್ ತಯಾರಿ. ಚಪ್ಪಲಿ ಧೂಳಿನಲ್ಲೇ ತಯಾರಾಗ್ತಿವೆ ಹಾಲ್ಕೋವಾ. ರಿಪಬ್ಲಿಕ್ನಲ್ಲಿ ಸಿಹಿ ತಿಂಡಿಯ ಕರಾಳ ಮುಖ ಎಕ್ಸ್ಪೋಸ್.
ಹಬ್ಬಗಳು ಬಂತು ಅಂದ್ರೆ ಸ್ವೀಟ್ಗೆ ಎಲ್ಲಿಲ್ಲದ ಬೇಡಿಕೆ. ತಾಮುಂದು ಎಂಬಂತೆ ಸಿಹಿ ತಿಂಡಿ ಖರೀದಿ ಮಾಡ್ತಾರೆ. ಸ್ವೀಟ್ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾರೆ. ಆದ್ರೆ ಇಂಥ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸುವ ಗಲೀಜು ಫ್ಯಾಕ್ಟರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಪೆ ಸಿಹಿ ತಿಂಡಿ ತಯಾರಿಸಲಾಗ್ತಾ ಇದೆ. ಪಾಳು ಬಿದ್ದ ಗೋಡೌನ್ನಲ್ಲಿ ತಯಾರಿಸುವ ಹಾಲ್ಕೋವಾ ತಿಂದ್ರೆ ಕ್ಯಾನ್ಸರ್ ಪಕ್ಕ. ಹಾಲ್ಕೋವಾ ತಯಾರಿಸುವ ಕೊಠಡಿಯಲ್ಲಿ ಗಲೀಜು, ನೆಲದ ಮೇಲೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿವೆ. ಚಪ್ಪಲಿ ಹಾಕೊಂಡು ಸ್ವೀಟ್ ತಯಾರಿಸುವ ಸಿಬ್ಬಂದಿ ಧೂಳಿನಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಹಾಲ್ಕೋವಾ ರೇಟ್ ಬಿಡಿ, ಬಾಕ್ಸ್ ಮೇಲೆ ISI ಮಾರ್ಕ್ ಕೇಳುವಂತಿಲ್ಲ. ನಮ್ಗದು ಅದೇನು ಹೆಂಗಿದ್ರು ಓಪನ್ನೇ ಮಾಡ್ತಾರೆ ಫಂಕ್ಷನಲ್ಲಿ. ನಮ್ಗೆ ಹೋಲ್ಸೇಲಾಗಿ ಸಿಕ್ಕರೆ ಸಾಕು ಅಷ್ಟೇ. ನೀವು ರೇಟದು ಹೆಂಗೆ ಏನು ಅಂತ ಇದು ಮಾಡಬೇಕಷ್ಟೇ. ಒಂದು 5 ನಿಮಿಷ ಸರ್. ಇದ್ರ ಮೇಲೆ ಎಷ್ಟಿರುತ್ತೆ? 1 ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಅಂಕಲ್. ಇದು ನಿಮ್ಗೆ ಬಾಕ್ಸ್ 30. ನಮ್ಗೆ 30 ರೂಪಾಯಿ ಕೊಡ್ತೀರಾ? ಅಂದರೆ ಅಂಗಡಿಲಿ 60 ರೂಪಾಯಿ. ನಮಗೆ ಎಷ್ಟು 30ಕ್ಕೆ ಹಂಗಿದೆ ಕೇಳ್ಗುರುವೆ. ಹಾಲ್ಕೋವಾ ತಯಾರಿಸುವ ಕಾರ್ಖಾನೆಯದ್ದು ಇದು ಕಥೆಯಾದ್ರೆ, ಕರಂಕುರುಂ ಚಕ್ಕಲಿ ತಯಾರಿಸುವ ಫ್ಯಾಕ್ಟರಿಯದ್ದು ಮತ್ತೊಂದು ಕರಾಳ ಸ್ಟೋರಿ. ಇದು ಅಡುಗೆ ಎಣ್ಣೆ ಅಲ್ಲ, ಟಾರ್ ಬಣ್ಣದಂತೆ ಕಾಣುವ ಆಯಿಲ್ನಲ್ಲಿ ಚಕ್ಕಲಿ ತಯಾರಿಸಲಾಗ್ತಾ ಇದೆ. ಇಲ್ಲಿಯೂ ಬಾಕ್ಸ್ ಮೇಲೆ ISI ಮಾರ್ಕ್ ಇಲ್ಲ. ಇಂಥ ಫ್ಯಾಕ್ಟರಿಗಳಿಗೆ ಸರ್ಕಾರ ಬೇಗ ಮುದ್ರೆ ಹಾಕುತ್ತಾ ಕಾಲವೇ ನಿರ್ಧರಿಸಬೇಕು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಾವು 9 ಗಂಟೆಯಿಂದ ಇಷ್ಟೊತ್ತಿನವರೆಗೂ ಕೂಡ ದೀಪಾವಳಿಗೆ ನೀವು ತಿನ್ನುವಂಥ ಆ ಸ್ವೀಟ್ ಎಷ್ಟು ಕಾರ್ಕೋಟಕ ವಿಷ ಅನ್ನುವಂತಹ ಈ ಫ್ಯಾಕ್ಟರಿಗಳ ಅಸಲಿ ಮುಖವನ್ನು ತೆರೆದಿಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ನೀವು ನೋಡಿದ್ರಿ, ಅದಕ್ಕೆ ಬಳಸುವಂಥ ನೀರು, ಆ ನೀರಿನಲ್ಲಿದ್ದಂಥ ಕಸ ಕಡ್ಡಿಗಳನ್ನು ನೋಡಿದ್ರಿ. ಅಲ್ಲೇ ಇದ್ದ ಗ್ಯಾಸು, ಒಂದು ವೇಳೆ ಏನಾದರೂ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂತ ಹೇಳಿದರೆ ಅಲ್ಲಿದ್ದವ್ರು ಎಲ್ಲರೂ ಕೂಡ ಸುಟ್ಟು ಕರಕಲಾಗ್ತಾರೆ. ಇದು ಎಲ್ಲಿ ನಡೀತಾ ಇದೆ ಕೇಳಿದರೆ, ನಮ್ಮ ರಾಜ್ಯ ಸರ್ಕಾರದ ಘನತವೆತ್ತ ಆರೋಗ್ಯ ಮಂತ್ರಿಗಳು ಪ್ರತಿನಿಧಿಸುವಂಥ ಕ್ಷೇತ್ರದ ಒಳಗಡೆ ಇಷ್ಟೆಲ್ಲ ಆರೋಗ್ಯ ಸಚಿವರು ತಮ್ಮ ಕ್ಷೇತ್ರದ ಒಳಗಡೆ ಒಂದು ಸ್ವಲ್ಪ ಕಣ್ಣಾಡಿಸಿ ನೋಡಿದರೆ ಈ ರೀತಿಯ ಕಾರ್ಖಾನೆಗಳು ನಿಮ್ಮ ಕಣ್ಣಿಗೆ ಬೀಳ್ತವೆ. ಎಷ್ಟು ಜನ ಈ ಸ್ವೀಟ್ ತಿಂದು ಆಸ್ಪತ್ರೆ ಸೇರಿದ್ರೋ ಗೊತ್ತಿಲ್ಲ. ಎಷ್ಟು ವರ್ಷಗಳಿಂದ ಇಷ್ಟು ಕಳಪೆ ಮಟ್ಟದ ಈ ಸ್ವೀಟ್ಗಳನ್ನು ತಯಾರು ಮಾಡ್ತಿದ್ರು ಗೊತ್ತಿಲ್ಲ. ಅದಕ್ಕೆ ಯಾವುದೇ ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ, ಎಕ್ಸ್ಪೈರ್ ಡೇಟು ಇಲ್ಲ, ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ರು ಅನ್ನೋದು ಇಲ್ಲ. ಹೆಸರು ಮಾತ್ರ ಹೈಜೀನಿಕ್ ಸ್ವೀಟ್ಸ್ ಅಂತೇಳಿ. ಆ ಹೈಜೀನಿಕ್ ಸ್ವೀಟ್ಸ್ ಕಾರ್ಖಾನೆ ಒಳಗಡೆ ಹೈಜೀನೇ ಇಲ್ಲ. ಸತ್ತು ಬಿದ್ದಿರುವ ಜಿರಳೆಗಳು, ಪ್ಯಾಕ್ ಮಾಡಿರುವ ಆ ಕಜ್ಜಾಯ ಕರಿ ಕಟ್ಟಿರುವಂಥ ಎಣ್ಣೆ, ಇದನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಈ ಸ್ವೀಟ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಮಾರಕ ಅನ್ನೋದು. ಇಷ್ಟು ದೊಡ್ಡ ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿಯಿಂದ ಬೇರೆ ಬೇರೆ ಕಡೆಗೆ ಸಪ್ಲೈ ಆಗುತ್ತೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಗೂ ಕೂಡ ಈ ಸ್ವೀಟನ್ನು ಇವರು ಸಪ್ಲೈ ಮಾಡ್ತಾರೆ. ಹೋಲ್ಸೇಲ್ ರೇಟ್ಗೆ ಇವರು ಕೊಡ್ತಾರೆ. ಮದುವೆ ಮುಂಜಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಂದರೂ ಕೂಡ ಇವರು ಹೋಲ್ಸೇಲ್ ಆಗಿ ಕೊಡ್ತಾರೆ. ಪ್ಯಾಕೆಟ್ ನೋಡಿದ್ರೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿ, ಎಷ್ಟು ಹೈಜಿನಿಕ್ ಆಗಿ ಮಾಡಿದ್ರು ಅಂತ ಅನ್ಸುತ್ತೆ. ಆ ಪ್ಯಾಕೆಟ್ ಮೇಲೆ ಹೆಸರು ಕೂಡ ಹಾಗೆ ಇದೆ, ಹೈಜಿನಿಕ್ ಫುಡ್ಸ್ ಅಂತೇಳಿ. ಆದರೆ ಒಳ ಹೊಕ್ಕಾಗ ಗೊತ್ತಾಗಿದ್ದು, ಹೊರಗಡೆ ಲಾಕ್ ಮಾಡಿದ್ರು, ಯಾರು ಇಲ್ಲ ಅಂತೇಳಿ ನಾವು ಅಂದ್ಕೊಂಡ್ವಿ. ಆದರೆ ಒಳಗಡೆ ಹೋದಾಗ ಗೊತ್ತಾಗಿದ್ದು ಅಸಲಿ ಚಿತ್ರಣ. ಇದನ್ನ ಎಕ್ಸ್ಪೋಸ್ ಮಾಡಿದ್ದು ನಮ್ಮ ಪ್ರತಿನಿಧಿ ಅರವಿಂದ್. ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಲಿದ್ದಾರೆ. ಅರವಿಂದ್, ಏನು ಕಂಡ್ರು, ಹೇಗಿದೆ ಫ್ಯಾಕ್ಟ್ರಿ, ಏನು ಎತ್ತ ಅನ್ನೋದನ್ನ ಅವರನ್ನೇ ಕೇಳೋಣ. ಅರವಿಂದ್, ತಾವು ಯಾವಾಗ ಒಳಗಡೆ ಹೋದ್ರಿ? ತಾವು ಹೊರಗಡೆಯಿಂದ ಹೋಗುವಾಗ ಅಲ್ಲಿ ಆ ಫ್ಯಾಕ್ಟ್ರಿ ಲಾಕ್ ಮಾಡಿತ್ತು ಅಂತೇಳಿ ತಾವು ಆ ವಾಕ್ಥ್ರೂ ಅಲ್ಲಿ ಹೇಳ್ತಾ ಇದ್ರಿ. ಗೋ ಹೆಡ್ ಅರವಿಂದ್, ಏನೇನು ನೋಡಿದ್ರಿ, ಏನಾಯ್ತು, ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅರವಿಂದ್.
ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ದೀಪಾವಳಿ ಹಬ್ಬಕ್ಕೆ ಸಿಹಿ ತಿಂಡಿ ತಿನ್ನುವಂಥವರು ಈ ಸ್ಟೋರಿಯನ್ನು ನೋಡಲೇಬೇಕಾಗಿತ್ತು. ಕಾರಣ ಇಷ್ಟೇ, ಇದು ಸ್ವೀಟ್ ಅಲ್ಲ ವಿಷ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ರಾಜಧಾನಿ ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ಹೋಗಿದ್ವಿ. ಹೋಗಿ ಆ ಒಂದು ಸ್ಟೋರಿಯನ್ನು ಮಾಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಳೆದ ಅಂದರೆ 3 ದಿನಗಳ ಸತತ 3 ದಿನಗಳ ಕಾಲ ನಾವು ಅಲ್ಲಿ ಹೋಗಿ ನೋಡಿದಾಗ, ರೆಕ್ಕಿ ಮಾಡಿದಾಗ, ಅಂದರೆ ಅಲ್ಲಿನ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋಕೆ ಹೋದಾಗ ಆ ಒಂದು ಫ್ಯಾಕ್ಟರಿಯ ಗೇಟನ್ನು ಬೀಗ ಹಾಕೊಂಡಿರ್ತಾರೆ ಅವರು, ಅಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಬಳಿಕ ನಾವು ಅಲ್ಲಿರುವಂಥ ಸುತ್ತಮುತ್ತ ಜನರನ್ನ, ಸ್ಥಳೀಯರನ್ನ ಕೇಳ್ತೀವಿ. ಯಾವಾಗ ನೋಡಿದ್ರೂ ಬೀಗ ಹಾಕಿರುತ್ತೆ ಸರ್ ಅನ್ನುವಂಥ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಆದರೆ ಒಂದು ಕ್ಲೂ ನಮಗೆ ಸಿಗುತ್ತೆ, ಅಂದರೆ ಅಲ್ಲಿ ಒಳಗಡೆ ಸೌಂಡ್ ಆಗ್ತಾ ಇರುವಂಥ ಸೌಂಡ್ ಕೇಳುತ್ತೆ. ಆ ಬಳಿಕ ಲೈಟ್ ಹತ್ತಿರೋದು ಕೂಡ ಗೊತ್ತಾಗುತ್ತೆ. ಬಳಿಕ ನಾವು ಅವರು ಅಲ್ಲಿ ಆ ಒಂದು ಗೇಟನ್ನು ಬಾರಿಸುವ ಮುಖಾಂತರ ಅವ್ರನ್ನ ಕೂಗಿದ್ರೂ ಕೂಡ ಅವರು ಗೇಟನ್ನು ಓಪನ್ ಮಾಡೋದಿಲ್ಲ. ಯಾವಾಗ ಅವರು ಆ ಒಂದು ಗೇಟನ್ನು ತೆರೆಯೋದಿಲ್ಲ, ಯಾವಾಗ ಅವ್ರಿಗೆ ರಿಪಬ್ಲಿಕ್ ಕನ್ನಡ ಅವರ ಫ್ಯಾಕ್ಟರಿಯ ಗೇಟ್ ಮುಂದೆ ಬಂದಿದೆ ಅನ್ನುವಂಥ ವಿಷಯ ಗೊತ್ತಾಗುತ್ತೆ, ಆಗ ಅವರು ಎಚ್ಚೆತ್ಕೊಳ್ತಾರೆ. ಅದರ ಜೊತೆಗೆ ನಾವು ಫುಡ್ ಇನ್ಸ್ಪೆಕ್ಟರ್ನ ಜೊತೆಗೆ GBA ಅಧಿಕಾರಿಗಳನ್ನ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅವರು ಬಂದು ಕೂಗಿದಾಗಲೂ ಕೂಡ, ಗೇಟನ್ನು ಬಡಿದಾಗಲೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಆ ಫ್ಯಾಕ್ಟರಿ ಕೆಲಸಗಾರರದ್ದಾಗಿರ್ಬೋದು, ಅಲ್ಲಿನ ಸಿಬ್ಬಂದಿಗಳು ಮಾಡೋದಕ್ಕೆ ಹೋಗೋದಿಲ್ಲ. ಬಳಿಕ ಅಲ್ಲಿರುವಂಥ ಫುಡ್ ಇನ್ಸ್ಪೆಕ್ಟರ್, ಅಲ್ಲಿರುವಂಥ ಆ ವ್ಯಾಪ್ತಿಯ ಮಾರ್ಷಲ್ಸ್ಗಳನ್ನ ಕರೆತರ್ತಾರೆ. ಆ ಬಳಿಕ ಮಾರ್ಷಲ್ಸ್ಗಳು ಗೇಟ್ ಜಂಪ್ ಮಾಡಿ ಹೋಗಿ ಸಿಬ್ಬಂದಿಗಳ ಬಳಿ ಬೀಗವನ್ನು ಇಸ್ಕೊಂಡು ಬಂದು ಆ ಒಂದು ಬೀಗದ ಮುಖಾಂತರ ಗೇಟನ್ನು ತೆರೆದು ಒಳಗಡೆ ಹೋಗ್ತೀವಿ. ಒಳಗಡೆ ಹೋದಾಗ ಫ್ಯಾಕ್ಟರಿಯ ಹೆಸರು ಹೈಜೆನಿಕ್, ಆದರೆ ಅಲ್ಲಿದ್ದಂಥ ಫುಡ್ ಏನಿದೆ, ಹಾಗೆ ಅಲ್ಲ ಬಳಸುವಂಥ ತಯಾರಿಕೆ ಮಾಡುವಂಥ ಸಾಮಗ್ರಿಗಳೇನಿದೆ, ಅದು ಯಾವುದು ಕೂಡ ಹೈಜೆನಿಕ್ ಇರಲಿಲ್ಲ. ಜೊತೆಗೆ ಅಲ್ಲಿ ಅವರು ವಾದ ಮಾಡುವಂಥದ್ದು 10 ಜನ ಕೆಲಸ ಮಾಡ್ತಾರೆ, ಅವರ ಉದ್ಯೋಗಕ್ಕೆ ಕಲ್ಲು ಹಾಕಬೇಡಿ ಅನ್ನುವಂಥದ್ದು. 10 ಜನರ ಉದ್ಯೋಗಕ್ಕೆ 100 ಜನರ ಜೀವದ ಜೊತೆಗೆ ಆಟ ಆಡುವುದು ಎಂತಹ ನ್ಯಾಯ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಅದ್ರ ಜೊತೆಗೆ ನಾವು ಕೂಡ ಕಾನೂನಾತ್ಮಕವಾಗಿ ಹೋದ್ವಿ. ಅಲ್ಲಿರುವಂಥ ಆಹಾರ ಇಲಾಖೆ ಅಧಿಕಾರಿಗಳು, ಫುಡ್ ಇಲಾಖೆಗಳು ಏನಿರ್ತಾರೆ, ಫುಡ್ ಇನ್ಸ್ಪೆಕ್ಟರ್, ಅವ್ರನ್ನ ಕರೆದುಕೊಂಡು ಹೋದ್ವಿ. ಇದು ಮಾಡೋದು ಸರಿ ಇದೆಯಾ ಅಂತ ಕೇಳಿದ್ವಿ. ಜೊತೆಗೆ ನಾವು ಅಲ್ಲಿರುವಂಥ ಆ ಫ್ಯಾಕ್ಟರಿಯ ಹಿನ್ನೆಲೆಯನ್ನು ಕೂಡ ಕೆದಕಿದ್ವಿ. ಈ ಹಿಂದೆ ಅದೇ ಫ್ಯಾಕ್ಟರಿಯಲ್ಲಿ ಪ್ಲಾಸ್ಟಿಕ್ ಸೀಸ್ ಆಗಿತ್ತು, ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಆದರೂ ಕೂಡ ಅಲ್ಲಿ ಪ್ಲಾಸ್ಟಿಕ್ನ ಉಪಯೋಗಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ಅಲ್ಲಿರುವಂಥ ಅಧಿಕಾರಿಗಳು ಅದನ್ನು ರೇಡ್ ಮಾಡಿ ದಂಡ ಹಾಕುವಂಥ ಕೆಲಸ ಮಾಡಿದ್ರು. ಅಷ್ಟಾದರೂ ಕೂಡ ಈ ರೀತಿಯಾದಂಥ ಘಟನೆ ಮತ್ತೆ ಮರುಕಳಿಸಿರುವಂಥದ್ದು. ಅಲ್ಲಿನ ಕಜ್ಜಾಯಗಳನ್ನ ನೋಡ್ಬೋದು ನೀವು. ಟಾರ್ ಏನಿರುತ್ತೆ, ಅಂದರೆ ನಾವು ಇವಾಗ ಒಂದು ರೋಡನ್ನ ತಯಾರಿಸಬೇಕಾದ್ರೆ, ಡಾಂಬರೀಕರಣ ಮಾಡಬೇಕಾದ್ರೆ ಟಾರ್ನ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.